यं शैवाः समुपासते शिव इति ब्रह्मेति वेदान्तिनः बौद्धा बुद्ध इति प्रमाणपटवः कर्तेति नैयायिकाः अर्हन्नित्यथ जैनशासनरताः कर्मेति मीमांसकाः सोऽयं वो विदधातु वाञ्छितफलम् त्रैलोक्यनाथो हरिः। ओम नमो ब्रह्मादिभ्यो ब्रह्म विद्या संप्रदाय कर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि अधीहि भगवो ब्रह्म वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्या विनय संपन्नं वीतरागं विवेकिनं वन्दे वेदान्त तत्त्वज्ञं विधुशेखर भारतीम्। श्रीमच्छंकर भगवत् पूज्य पादमहासद्गुरुभ्यो नमः। श्री श्री सच्चिदानंदेन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्यां। भगवद्भक्तರು ಸದ್ಗುರು ಭಕ್ತರು ತತ್ವ ಜಿಜ್ಞಾಸು ಸಾಧಕರು ಮುಮುಕ್ಷ ಸಾಧಕರು ಹಾಗೂ ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಗುರುಮಾಸ ಶುಕ್ಲ ಪಕ್ಷ ಬೀದಿಗೆ ಗುರುವಾರ, ಬಹಳ ಒಳ್ಳೆ ದಿವಸ. 2026ನೇ ಇಸ್ವಿಯಲ್ಲಿ ಜೂಲೈ ಮಾಹಿಯಲ್ಲಿ 16ನೇ ತಾರೀಖಿನ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ, ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಕ್ಲೇಶಾಪಹಾರಿಣಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತ. ಓಂ ಖಾನಿಲಾಜ್ಞಬ್ಧರಿತ್ರಿಯಂತಂ ಸ್ರಕ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿಸಾಕ್ಷಿಣೀ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಭಾದಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನಿ ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ
3ನೇ ಅಧ್ಯಾಯದಲ್ಲಿ 47 ಮತ್ತು 48 2 ಶ್ಲೋಕಗಳ ಅಭಿಪ್ರಾಯವನ್ನ ನೋಡಿದ್ದೇವೆ. ಇದಕ್ಕೆ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಬರೆದಿರುವಂತ ಕ್ಲೇಶಾಪಹಾರಿಣಿ ವ್ಯಾಖ್ಯಾನವನ್ನ ನೋಡೋಣ. ನಿತ್ಯಾವಗತಿ ರೂಪತ್ವಾತ್ ಅನ್ಯಮಾನ ಅನಪೇಕ್ಷಣಾತ್ ಶಬ್ದಾದಿಗುಣಹೀನತ್ವಾತ್ ಸಂಶಯಾನವತಾರತಃ ತೃಷ್ಣಾ ನಿಶ್ಚೇವನೈರ್ನಾತ್ಮ ಪ್ರತ್ಯಕ್ಷಾದ್ಯೈ ಪ್ರಮೀಯತೆ ಪ್ರತ್ಯಗಾತ್ಮತ್ವ ಹೇತೋಶ್ಚ ಸ್ವಾರ್ಥತ್ವಾದ್ ಅಪ್ರಮೇಯತಃ. ಓಂ ಶಾಂತಿ ಶಾಂತಿ ಶಾಂತಿ. ತುಂಬಾ ಜ್ವರ ಇದೆ. ಈಗ ಸದ್ಗುರುಗಳ ವಾಕ್ಯವನ್ನು ನೋಡೋಣ. 328ನೇ ಪುಟದಲ್ಲಿ ಶುರು ಮಾಡ್ತಾ ಇದ್ದೇನೆ. ನನ್ನ ಸ್ವಲ್ಪ ಆಗಿದೆ, ಮುಂದುವರ್ಸ್ತೇನೆ ಇವತ್ತು. ಅಭಿಧಾಶ್ರುತೆ ಅಪ್ರಾಮಾಣ್ಯ ಶಂಕ ತತ್ಪರಿಹಾರಶ್ಚ. ಅಭಿಧಾಶ್ರುತಿ, ಅಭಿಧ ಅಂತಂದ್ರೆ ಹೇಳುವುದು, ಯಾವ ಕ್ರಿಯೆಯನ್ನು ಹೇಳದೆ ವಸ್ತು ಸ್ಥಿತಿಯನ್ನ, ವಸ್ತು ಸ್ವರೂಪವನ್ನ ಉಪದೇಶ ಮಾಡುವಂತ ಶ್ರುತಿಗೆ ಹೆಸರಾಗಿತು ಅಭಿಧಾಶ್ರುತಿ. ಮೈಸೂರಿನಲ್ಲಿ ಅರಮನೆ ಇದೆ, ಅಭಿಧಾಶ್ರುತಿ. ಬೆಂಗಳೂರಿನಲ್ಲಿ ವಿಧಾನಸೌಧ ಇದೆ, ಅಭಿಧಾಶ್ರುತಿ. ಕರ್ನಾಟಕ ರಾಜ್ಯದಲ್ಲಿ ಚೆನ್ನಾಗಿ ಮಳೆ ಆಗಿದೆ, ಅಭಿಧಾಶ್ರುತಿ. ಇರುವುದನ್ನ ತಿಳಿಸುವಂತಹ ಶ್ರುತಿಗೆ ಅಭಿಧಾಶ್ರುತಿ ಅಂತ ಹೆಸರು. ಪ್ರಕೃತದಲ್ಲಿ 2 ವಾಕ್ಯ ತೆಗೆದುಕೊಂಡಿದ್ದಾರೆ. ಒಂದು ಚಾಂದೋಗ್ಯೋಪನಿಷತ್ತಿನಲ್ಲಿ ಬಂದಿರುವ ತತ್ವಮಸಿ, ಮತ್ತೊಂದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಿರುವ ಅಹಂ ಬ್ರಹ್ಮಾಸ್ಮಿ. 2 ಶ್ರುತಿಗಳಿಗೆ ಹೆಸರು ಅಭಿಧಾಶ್ರುತಿ. ನೀನು ಬ್ರಹ್ಮವಾಗಿದ್ದೀಯ, ಆಮೇಲೆ ನಾನು ಬ್ರಹ್ಮವಾಗಿದ್ದೇನೆ, ಆಮೇಲೆ ಏನು ಹೇಳ್ತಾ ಇದ್ದೆ. ಇಂಥ ಶ್ರುತಿಗೆ ಅಪ್ರಾಮಾಣ್ಯ, ಯಾವ ಬೆಲೆಯೂ ಇಲ್ಲ, ಪ್ರಾಮಾಣ್ಯವಿಲ್ಲ ಎನ್ನುವಂತ ಶಂಕೆ, ಅಂದರೆ ಆಕ್ಷೇಪಣೆ, ಅದಕ್ಕೆ ಪರಿಹಾರ ಕೊಡ್ತಾ ಇದ್ದಾರೆ. ಮುಂದಕ್ಕೆ ಹೋಗ್ಬಿಡ್ತೇನೆ. ಅಭಿಧಾಶ್ರುತಿತ್ವಾ ತೇಷಾಂ ತೇಷಾಂ ವಸ್ತು ಸ್ವಭಾವ ಅನ್ವಾಖ್ಯಾನ ಪರತ್ವಾದೇವ. ಅಭಿಧಾಶ್ರುತಿಗಳು ವಸ್ತು ಸ್ವಾಭಾವ್ಯ, ವಸ್ತುವಿನ ಸ್ವಭಾವವನ್ನನುಸರಿಸಿ, ವಸ್ತು ಸ್ವಭಾವ ಎರಡೂ ಪರವಾಗಿದೆ. ವಸ್ತು ಸ್ವಭಾವವನ್ನ ಅನ್ವಾಖ್ಯಾನ ಅನುಸರಿಸಿ ಹೇಳುತ್ತಿರುವುದರಿಂದ ಅಂಥ ವಾಕ್ಯಗಳಿಗೆ ಪ್ರಾಮಾಣ್ಯವಿಲ್ಲ. ಉದಾಹರಣೆ, ನದ್ಯಾಸ್ತೀರೆ ಫಲಾನಿ ಸಂತಿ. ನದ್ಯಾಹ ಷಷ್ಠಿ ಏಕವಚನ. ನದಿಯ ತೀರೆ ದಡದಲ್ಲಿ ಫಲಗಳು ಇವೆ. ಹೇಮಾವತಿ ನದಿಯ ತೀರದಲ್ಲಿ ಕಿತ್ತಳೆ ಹಣ್ಣು, ಮಾವಿನ ಹಣ್ಣು, ಬಾಳೆಹಣ್ಣು ಎಲ್ಲಾ ಫಲಗಳು ಇವೆ ಅಂತಾನೆ. ಇತ್ಯೇತದ್ ವಾಕ್ಯಂ, ಈ ವಾಕ್ಯವು ಪ್ರಮಾಣಾಂತರ ಸಿದ್ಧ ಅನುವಾದಿತ್ವೆ, ಬೇರೆ ಪ್ರಮಾಣಗಳಿಂದ ಸಿದ್ಧವಾಗಿರುವ ವಿಷಯವನ್ನ ಅನುವಾದ ಮಾಡುತ್ತಿದೆ ಅಂತಾದರೆ ಯಥಾರ್ಥ ಬೋಧಕಂ ಭವೇತಿ. ಯಥಾರ್ಥ, ನಿಜವಾದಂತ ಅರ್ಥವನ್ನ ಬೋಧಕಂ, ತಿಳಿಸುವಂತೆ ಆಗ್ಬಹುದು. ಯಾರೋ ನೋಡ್ಕೊಂಡ್ಬಂದಿದ್ದಾರೆ, ಹಣ್ಣು ಚೆನ್ನಾಗಿದೆ ಅಂತ ಆದ್ರೆ ಅರ್ಥ ಬರುತ್ತೆ. ಹಾಗಿಲ್ಲದೆ ಹೋದ್ರೆ ಅಥ ಪ್ರಮಾಣಾಂತರ ನಿರಪೇಕ್ಷಂತತೆ. ಯಾವ ಪ್ರಮಾಣಗಳಿಂದಲೂ ಯಾರೂ ನೋಡಿಲ್ಲ, ಯಾವ ಪ್ರಮಾಣಗಳನ್ನು ಆ ವಾಕ್ಯ ಬಯಸುತ್ತಿಲ್ಲ ಅಂತಾದರೆ ಅದು ನಿರರ್ಥಕವಾಗುತ್ತದೆ. ನ ತಾವನ್ ಮಾತ್ರೇಣ ಅವಿತಥಂ. ಅಷ್ಟು ಹೇಳಿದ್ದರಿಂದ ನದಿಯ ದಡದಲ್ಲಿ ಹಣ್ಣುಗಳಿವೆ ಅಂತ ಹೇಳಿದ ಮಾತ್ರದಿಂದ ಅದನ್ನ ನ ಶ್ರದ್ಧೇಯಂ,
ನಂಬುವುದಕ್ಕೆ ಸಾಧ್ಯವಿಲ್ಲ. ಭ್ರಮಿತ್ ಯಾಕೆ? ಅನಾಪ್ತವಾಕ್ಯತ್ವಾದ್, ಆಪ್ತವಾಕ್ಯವಲ್ಲದ್ದರಿಂದ ಯಾರು ನೋಡಿಲ್ಲ, ಯಾರು ಹೋಗಿಲ್ಲ, ಸುಮ್ಮನೆ ಹೇಳ್ತಾ ಇದೆ. ಅದು ಆಪ್ತವಾಕ್ಯವಲ್ಲ. ಆ ವಾಕ್ಯಕ್ಕೆ ಪ್ರಾಮಾಣ್ಯ ಬರಬೇಕಾದರೆ ಯಾರಾದ್ರೂ ಸ್ನೇಹಿತರು ನೋಡ್ಕೊಂಡು ಬಂದಿರ್ಬೇಕು, ಇಲ್ಲದೆ ಹೋದ ಬೆಲೆ ಇಲ್ಲ. ತಸ್ಮಾತ್ ಪೂರ್ವ ಪಕ್ಷ. ಆದ್ದರಿಂದ ಅಭಿಧಾಶ್ರುತೇ ಸಾಪೇಕ್ಷತ್ವಾತ್ ನ ಅಧಿಗತಾರ್ಥ ಅಧಿಗಮಯಿತೃತ್ವಂ ಅಸ್ತಿ ಇತ್ಯಭಿಪ್ರಾಯ. ತಸ್ಮಾತ್ ಪ್ರಾಮಾಣ್ಯಾರ್ಥಂ ಅಹಂ ಬ್ರಹ್ಮಾಸ್ಮಿ ಇತಿ ಧಾರಯೇತ್. ಚೆನ್ನಾಗಿದೆ. ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮವಾಗಿದ್ದೇನೆ, ಏನು ಪ್ರಯೋಜನವಿಲ್ಲ. ನೋಡಿದವರಿಲ್ಲ, ಕಂಡಿದವರಿಲ್ಲ, ಯಾರು ಉಪಾಸನೆಯನ್ನು ಮಾಡಿಲ್ಲ. ಆದ್ದರಿಂದ ಅಭಿಧಾಶ್ರುತಿಯು ತತ್ವಮಸಿ ಎನ್ನುವಂತಹದ್ದು ಅಭಿಧಾಶ್ರುತಿ. ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹದ್ದು ಅಭಿಧಾಶ್ರುತಿ ಅಂದ್ರೆ ಅಭಿಧತ್ತೆ, ಹೇಳುತ್ತೇನೆ, ಇರುವುದನ್ನ ಇರುವಂತೆ ಹೇಳುತ್ತೇನೆ. ಇಂಥ ಶ್ರುತಿಯೇ ಸಾಪೇಕ್ಷತ್ವಾತ್, ಸಾಪೇಕ್ಷ ಉಂಟು. ಆ ಶ್ರುತಿಗೆ ಪ್ರಾಮಾಣ್ಯ ಬರಬೇಕಾದರೆ ಮತ್ತೊಂದರ ಅಪೇಕ್ಷೆ ಇರುವುದರಿಂದ ನ ಅನಧಿಗತಾರ್ಥ ಅಧಿಗಮಯಿತೃತ್ವಂ, ಬೇರೆ ಪ್ರಮಾಣಗಳಿಂದ ತಿಳಿಯದೆ ಇರುವ ವಿಷಯವನ್ನ ಅಧಿಗಮಯಿತ್ವಂ ತಿಳಿಸಿಕೊಡುವಂತ ಯೋಗ್ಯತೆ ಇಲ್ಲ. ಚೆನ್ನಾಗಿದೆ. ಅಭಿಧಾಶ್ರುತೆ ಅನಧಿಗತ ಅರ್ಥ ಅಧಿಗಮಯಿತೃತ್ವಂ ನಾಸ್ತಿ. ಯಾಕೆ? ಸಾಪೇಕ್ಷತ್ವಾತ್. ಆದ್ದರಿಂದ ಆ ವಾಕ್ಯಕ್ಕೆ ಪ್ರಾಮಾಣ್ಯಾರ್ಥಂ, ಪ್ರಾಮಾಣ್ಯ ಬರಬೇಕಾ? ಯಾವುದಕ್ಕೆ? ಅಹಂ ಬ್ರಹ್ಮಾಸ್ಮಿ ಹೇಳ್ತಾರೆ. ಆ ವಾಕ್ಯಕ್ಕೆ ಪ್ರಾಮಾಣ್ಯಾರ್ಥಂ, ಪ್ರಾಮಾಣ್ಯ ಉಂಟಾಗಬೇಕಾದರೆ, ಬೆಲೆ ಬರಬೇಕಾದರೆ, ನಾನು ಬ್ರಹ್ಮವಾಗಿದ್ದೇನೆ ಎನ್ನುವಂತಹ ವಾಕ್ಯಕ್ಕೆ ಪ್ರಾಮಾಣ್ಯ ಉಂಟಾಗಬೇಕಾದರೆ ಅಹಂ ಬ್ರಹ್ಮಾಸ್ಮಿ ಇತಿ ಧಾರಯೇತೆ, ನಾನೇ ಬ್ರಹ್ಮವಾಗಿದ್ದೇನೆ ಎಂದು ಧಾರಯೇತೆ, ಜಪ ಮಾಡಬೇಕು. ಧಾರಯೇತು ಧ್ಯಾನ ಮಾಡಬೇಕು. ಧಾರಯೇತು ಭಾವನೆ ಮಾಡಬೇಕು. ನಾನೇ ಬ್ರಹ್ಮವಾಗಿದ್ದೇನೆ ಅಂತ ಯಾವಾಗಲೂ ಕೂಡ ಧಾರಣ, ಮನಸ್ಸಿನಲ್ಲಿ ಭಾವನೆ ಬರ್ತಾ ಇರಬೇಕು. ಇಲ್ಲದೆ ಹೋದರೆ ಆಂ ಬ್ರಹ್ಮಾಸ್ಮಿ ವಾಕ್ಯ ಅಪ್ರಮಾಣವಾಗಿ ಬಿಡುತ್ತದೆ ಅಂತ ಪೂರ್ವಕ್ಕೆ. ಇತ್ಯಾದಿ ಅಧ್ಯಾಹಾರೇಣ. ಆಂ ಬ್ರಹ್ಮಾಸ್ಮಿ ಅಷ್ಟೇ ಇದೆ. ಅಹಂ ಬ್ರಹ್ಮಾಸ್ಮಿನಷ್ಟೇ ಇದ್ದದಕ್ಕೆ ಧಾರಯೇತೆ ಇತಿ ಧ್ಯಾಯೇತ, ಧ್ಯಾನ ಮಾಡಬೇಕು, ಉಪಾಸನೆ ಮಾಡಬೇಕು, ಜಪೇತ್ ಎಂದು ಅಧ್ಯಾಹಾರವನ್ನ ಮಾಡಿಕೊಂಡು ಆ ಮಂತ್ರದಲ್ಲಿ ಇಲ್ಲದಿರುವ ಕ್ರಿಯಾಪದವನ್ನ ಅಧ್ಯಾರೋಪ ಮಾಡಿಕೊಂಡು ನಿಯೋಗ ದ್ವಾರೇಣ ಇವ, ನಿಯೋಗ ಮಾಡಬೇಕು, ನಿಯೋಗ ಉಪಾಸನೆ ಮಾಡಬೇಕು. ಬೇಕು ಎನ್ನುವುದು ನಿಯೋಗ. ನಿಯೋಗದ ಮುಖಾಂತರವಾಗಿಯೇ ಅಭಿಧಾಶ್ರುತಿಗೆ ಪ್ರಾಮಾಣ್ಯಂ ಯುಕ್ತಂ, ಪ್ರಮಾಣಸ್ಯ ಭಾವ ಪ್ರಾಮಾಣ್ಯಂ. ಆ ಶ್ರುತಿ ವಾಕ್ಯಕ್ಕೆ ಪ್ರಾಮಾಣ್ಯವನ್ನು ಕೊಡುವಂತಹದ್ದು ಯಾತರಿಂದ? ನಿಯೋಗ ವಾಕ್ಯದಿಂದ. ಅಭ್ಯುಪಗಂತಂ ಪ್ರಾಮಾಣ್ಯಂ ಅಭ್ಯುಪಗಂತುಂ ಯುಕ್ತಂ. ಪ್ರಾಮಾಣ್ಯವನ್ನ ಒಪ್ಪಿಕೊಳ್ಳಬೇಕಾದರೆ ಅದಕ್ಕೆ ಒಂದು ಸೀಲ್ ಹಾಕ್ಬೇಕು. ಏನಂತ? ಇತಿ ಧಾರಯೇತೆ, ಇತಿ ಚಿಂತಯೇತೆ, ಇತಿ ಭಾವಯೇತೆ, ಇತಿ ಧ್ಯಾಯೀತ. ಕ್ರಿಯಾಪದವನ್ನು ಹೇಳದೆ ಹೋದರೆ ಆ ವಾಕ್ಯಕ್ಕೆ ಪ್ರಾಮಾಣ್ಯವಿಲ್ಲ. ಯಾಕೆ? ಅಭಿಧಾಶ್ರುತಿತ್ವಾ, ಸುಮ್ಮನೆ ಇರುವುದನ್ನು ಹೇಳ್ತಾ ಇದೆ. ಇತಿ ನಿಯೋಗವಾದಿನಾಂ ಮತಂ. ಇದು ನಿಯೋಗವಾದಿಗಳ ಅಭಿಪ್ರಾಯ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಕಾಲದಲ್ಲಿಯೂ
ಅವರಿಗಿಂತ ಹಿಂದೆಯೂ ಕೂಡ ಅಹಂ ಬ್ರಹ್ಮಾಸ್ಮಿ ಎನ್ನುವಂತ ವಾಕ್ಯಕ್ಕೆ ಪ್ರಾಮಾಣ್ಯವಿಲ್ಲ. ಹಾಗಂತ ಧ್ಯಾನ ಮಾಡಬೇಕು ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳುವಂತ ವೃತ್ತಿಕಾರರಿದ್ದರೂ ಅದು ತಪ್ಪಬೇಕಾಗಿ ನಾನು ಬ್ರಹ್ಮವಾಗಿದ್ದೇನೆ ಅಂತ ತಿಳ್ಕೊಂಡ್ಬಿಟ್ರೆ ಅಷ್ಟರಿಂದಲೇ ಅಜ್ಞಾನ ನಿವೃತ್ತಿಯಾಗುತ್ತದೆ, ಮೋಕ್ಷವನ್ನು ಹೊಂದುತ್ತಾನೆ. ಅಭಿಲಾಶ್ರುತಿಗೆ ಸ್ವತಃ ಪ್ರಾಮಾಣ್ಯ ಉಂಟು, ಇದು ಬಹಳ ಮುಖ್ಯವಾದ ವಿಚಾರ. ಅಸ್ಯ ಚೋದ್ಯಸ್ಯ ಪರಿಹಾರಾಯ ಪರೋ ಗ್ರಂಥ ಆರಭ್ಯತೆ. ಅಸ್ಯ ಚೋದ್ಯಸ್ಯ ಅಸ್ಯಾಕ್ಷೇಪಸ್ಯ ಅಸ್ಯ ಸಂಶಯಸ್ಯ ಇಂತಹ ಆಕ್ಷೇಪಣೆಯನ್ನ ಪರಿಹಾರ ಮಾಡುವುದಕ್ಕಾಗಿ ಪರೋ ಗ್ರಂಥ ಪರಹ ಮುಂದಿನ ಗ್ರಂಥ ಭಾಗವು ಆರಭ್ಯತೆ ಆರಂಭವಾಗ್ತಾ ಇದೆ. ನಿಯೋಗವಾದಿಗಳ ಮತವನ್ನ ಖಂಡನೆ ಮಾಡುವುದಕ್ಕಾಗಿ ಈ ಭಾಗ ಬಂದಿದೆ. ಇದು ಎಷ್ಟು ಸೂಕ್ಷ್ಮ ವಿಚಾರ. ಸಾಮಾನ್ಯ ಜನಗಳಿಗೆ ಎರಡೂ ಒಂದೇ. ಅಭಿಲಾಶ್ರುತಿ ಅಂತಂದ್ರು ಬಂದೆ, ಧ್ಯಾನ ಮಾಡಬೇಕು ಅಂತಂದು ಬಂದೆ ಅಂತ. ಅಭಿಲಾಶ್ರುತಿಯಿಂದ ಇವನಿಗೆ ನಾನು ಕರ್ತೃವಲ್ಲ, ನಾನು ಭೋಕ್ತೃವಲ್ಲ, ಮಾಡಬೇಕಾದ್ದೇನೂ ಇಲ್ಲ. ಅಹಂ ಬ್ರಹ್ಮಾಸ್ಮಿ ಅಂತ ಅರ್ಥವಾದ ಮೇಲೆ ಅವನು ಯಾವುದನ್ನ ಯಾವುದರಲ್ಲಿ ಯಾಕೆ ಹೇಗೆ ನಿಯೋಗ ಮಾಡಿಯಾನು, ಇದು ಬಹಳ ಆಳವಾದ ವಿಚಾರ. ಒಂದು ಉದಾಹರಣೆ ಕೊಡ್ತೇನೆ. ಒಬ್ಬ ಮನುಷ್ಯನಿಗೆ ನೀನು ರಾಜನಾಗಿದ್ದೀಯಾ ಅಂತ ಹೇಳಿದೆ. ನಿಜವಾಗಿಯೂ ರಾಜ ಗೊತ್ತಿದ್ದಿಲ್ಲ, ನಾ ರಾಜ ಅಂತ ತಿಳ್ಕೊಂಡ. ನಾನೇ ರಾಜ ಅಂತ ತಿಳಿದುಕೊಂಡ ಮೇಲೆ ಅವನು ಏನ್ ಮಾಡ್ಬೇಕು? ರಾಜನ ರಾಜ್ಯಭಾರ ಮಾಡಬೇಕು, ಅಷ್ಟೇ ಬರ್ತವೆ. ರಾಜನಾಗುವುದಕ್ಕೆ ಮಾಡಬೇಕಾದ್ದೇನೂ ಇಲ್ಲ. ಉತ್ತಮಾಧಿಕಾರಿಗಳಿಗೆ ಶಮದಮಾದಿ ಸಂಪನ್ನರಾಗಿರುವ, ವಿವೇಕ ವೈರಾಗ್ಯ ಸಂಪನ್ನರಾಗಿರುವ ನಿಜವಾದ ಮುಮುಕ್ಷುಗಳಿಗೆ ಅಂತಃಕರಣದಲ್ಲಿ ಪಕ್ವವಾಗಬೇಕು. ನೀನು ಸಂಸಾರಿಯಾದ ಜೀವಾತ್ಮನಲ್ಲ, ಅಸಂಸಾರಿಯಾದ ಬ್ರಹ್ಮವೇ ಆಗಿದ್ದೀಯಾ ಅಂತ ಹೇಳಿದ. ಅರ್ಥವಾಯ್ತು, ತಿಳ್ಕೊಂಡ. ಅರ್ಥವಾದ ಮೇಲೆ ಅವನು ಏನ್ ಮಾಡ್ಬೇಕು? ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರ ಮನಸ್ಸಿಂದ. ಕರ್ಮಕಾಂಡದಲ್ಲಾದರೆ ಲಕ್ಷ್ಮೀ ನರಸಿಂಹಸ್ವಾಮಿ ಬಹಳ ದೊಡ್ಡವನು, ವರವನ್ನು ಕೊಡ್ತಾನೆ, ನಿಮ್ ಕುಲದೇವತೆ, ಆದ್ದರಿಂದ ದರ್ಶನವನ್ನ ಮಾಡು, ಪೂಜೆ ಅಲ್ಲಿ ಕರೆಕ್ಟ್. ಇಲ್ಲಿ ಕರ್ತೃತ್ವವನ್ನೇ ಬಾಧ ಮಾಡಿಕೊಂಡ ಮೇಲೆ ಮಾಡಬೇಕಾದಂತ ನಿಯೋಗ ಏನೂ ಇಲ್ಲ. ನೋಡಿ, ತುಂಬಾ ನಿಧಾನ ಗೊತ್ತೆ. ಅತ್ರ ಪ್ರತ್ಯಕ್ಷಾದಿ ಪ್ರಮೇಯತ್ವ ನಿರಾಕರಣಂ ವಾಕ್ಯಸ್ಯ ಸಾಪೇಕ್ಷತ್ವ ಶಂಕಾ ವಾರಣಾರ್ಥಂ. ಇಲ್ಲಿ ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹ ವಾಕ್ಯವು ಪ್ರತ್ಯಕ್ಷಾದಿ ಪ್ರಮೇಯತ್ವವನ್ನ ನಿರಾಕರಣೆ ಮಾಡುತ್ತದೆ. ಬ್ರಹ್ಮವನ್ನ ಪ್ರತ್ಯಕ್ಷ ಪ್ರಮಾಣದಿಂದ ಅರಿಯಲು ಸಾಧ್ಯವಿಲ್ಲ ಅಂತ ಯಾಕೆ ಹೇಳ್ತಾ ಇದೆ ಅಂದ್ರೆ, ಸಾಪೇಕ್ಷತ್ವ ಬ್ರಹ್ಮವನ್ನ ತಿಳಿದುಕೊಳ್ಳುವುದಕ್ಕೆ ತತ್ವಮಸಿ ಎನ್ನುವಂತಹ ವಾಕ್ಯಕ್ಕಿಂತ ಭಿನ್ನವಾಗಿ ಯಾವುದು ಸಾಪೇಕ್ಷತ್ವ ಉಂಟು, ಮತ್ತೊಂದರ ಅಪೇಕ್ಷೆ ಉಂಟು ಎನ್ನುವ ಶಂಕವನ್ನ ತಳ್ಳಿ ಹಾಕುವುದಕ್ಕಾಗಿ ಬ್ರಹ್ಮವು ಪ್ರತ್ಯಕ್ಷಾದಿ ಪ್ರಮಾಣಗಳಿಗೆ ಪ್ರಮೇಯವಲ್ಲ ಎಂದು ಹೇಳುತ್ತಿದ್ದಾರೆ. ಅತೀಂದ್ರಿಯ ವಿಷಯತ್ವ ಪ್ರದರ್ಶನಂತೂ ತತ್ರ ಶ್ರುತೇರೇವ ಲಬ್ಧಾವಕಾಶತ್ವೋಪಪಾದನಾರ್ಥಂ. ಎಷ್ಟು ಚೆನ್ನಾಗಿದೆ ವಾಕ್ಯ. ಅತೀಂದ್ರಿಯ ವಿಷಯತ್ವ ಆಯ್ತಲ್ಲ, ಅತೀಂದ್ರಿಯ ವಿಷಯತ್ವ ಪ್ರತಿಪಾದನಂತೂ ಬ್ರಹ್ಮವು ಅತೀಂದ್ರಿಯ ವಿಷಯ, ಯಾವ ಇಂದ್ರಿಯಗಳಿಗೂ ವಿಷಯವಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಶ್ರುತಿಯಲ್ಲಿಯೇ ಲಬ್ಧಾವಕಾಶತ್ವೋಪಾದನಾರ್ಥಂ, ಶ್ರುತಿಯಲ್ಲಿ ಅವಕಾಶವಿದೆ. ಶ್ರುತಿ ಹೇಳಿಬಿಟ್ಟ ಮೇಲೆ ಅರ್ಥವಾಗಿ ಬಿಡುತ್ತೆ.
ಆದ್ದರಿಂದ ಪ್ರತ್ಯಕ್ಷಾದಿ ಪ್ರಮಾಣಗಳಿಗೆ ಇಲ್ಲಿ ಪ್ರವೇಶವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸುಪ್ತ ಪುರುಷ ಬೋಧ ನಿದರ್ಶನಂ ಪುನಃ. ಸುಪ್ತ ಪುರುಷ ನಿದರ್ಶನಂತೂ ಪುನಃ ಅಂದ್ರೆ ಮತ್ತೆ ಅಂತ ಅರ್ಥವಲ್ಲ, ತು ಅಂತ ಅರ್ಥ. ಇನ್ನು ಸುಪ್ತ ಪುರುಷ ಪ್ರಬೋಧ ನಿದರ್ಶನ, ಮಲಗಿಕೊಂಡು ನಿದ್ರೆ ಮಾಡುತ್ತಿರುವ ಮನುಷ್ಯನನ್ನು ಎಬ್ಬಿಸುವಂತೆ ಅಂತ ಹೇಳಿದ್ದಾರಲ್ಲ. ಇದನ್ನು ಯಾಕೆ ಹೇಳಿದ್ದಾರೆ ಎಂದರೆ ವಾಕ್ಯಸ್ಯ ಪ್ರಮೇಯ ಸಂಸ್ಪರ್ಶಾಭಾವೇಪಿ ಪ್ರಮಾಜನಕತ್ವ ಸಾಮರ್ಥ್ಯ ಸಂಭಾವನಾರ್ಥಂ. ಇಲ್ಲಿ ಸುರೇಶ್ವರಾಚಾರ್ಯರವರು ತಮ್ಮ ವಾಕ್ಯದಲ್ಲಿ ಮಾತಾಡಿದ್ದಾರೆ. ಯಾವುದದು? ಸುಪ್ತ ಪುರುಷ ಪ್ರಬೋಧಕ ವಾಕ್ಯಸ್ಯ ಇವ ಅಂತ ಹೇಳಿದ್ದಾರಲ್ಲ. ಅದರ ಉದ್ದೇಶವೇನಪ್ಪಾ ಅಂತಂದ್ರೆ, ಸುಪ್ತ ಪುರುಷ ಮ್ಯಾನ್ ಅಸ್ಲೀಪ್, ನಿದ್ರೆ ಮಾಡುತ್ತಿರುವಂತಹ ಪುರುಷನನ್ನ ಪ್ರಬೋಧನ ಎಬ್ಬಿಸುವ ವಾಕ್ಯ ಅಂತ ಹೇಳಿದ್ದಾರಲ್ಲ. ಇದನ್ನ ಯಾಕೆ ಹೇಳಿದ್ದಾರೆ ಅಂದ್ರೆ, ವಾಕ್ಯವು ಪ್ರಮೇಯವನ್ನ ಮುಟ್ಟದೆ ಹೋದರೂ ಸಹಿತ ಅಹಂ ಬ್ರಹ್ಮಾಸ್ಮಿ ವಾಕ್ಯ, ತತ್ವಮಸಿ ವಾಕ್ಯ, ಈ ವಾಕ್ಯದಲ್ಲಿ ಯಾವುದು ಕೂಡ ಬ್ರಹ್ಮವನ್ನ ಟಚ್ ಮಾಡ್ತಾ ಇಲ್ಲ. ಪ್ರಮೇಯವಾದ ವಸ್ತುವನ್ನ ಸಂಸ್ಪರ್ಶ ಅಭಾವೇಪಿ ಮುಟ್ಟದೆ ಹೋದರೂ ಕೂಡ ನಮಗೆ ಪ್ರಮಾಜನಕತ್ವಂ, ಆ ವಾಕ್ಯದಿಂದ ಅರಿವು ಉಂಟಾಗುತ್ತದೆ ಎನ್ನುವುದನ್ನ, ಉಂಟಾಗುವಂತಹ ಸಾಮರ್ಥ್ಯವಿದೆ ಎನ್ನುವುದನ್ನ ಸಂಭಾವನಾರ್ಥಂ ತಿಳಿಸುವುದಕ್ಕಾಗಿ ಹೇಳ್ತಾ ಇದ್ದಾರೆ. ಇದನ್ನ ಮುಂದೆ 3ನೇ ಅಧ್ಯಾಯದ 105ನೇ ಶ್ಲೋಕದಲ್ಲಿ ಸ್ಥಾಸ್ಯತಿ ತಿಳಿಸುತ್ತಾರೆ. ತದೇವಂ, ಹೀಗೆ ಅಭಿಲಾಶ್ರುತೇರಪಿ ಪ್ರಾಮಾಣ್ಯೋಪಪಾದನಾರ್ಥಂ ಉತ್ತರೋ ಗ್ರಂಥಃ ಇತ್ಯಾಹ. ಒಟ್ಟಿನಲ್ಲಿ ಅಭಿಲಾಶ್ರುತಿಗೂ ಕೂಡ ಯಾವ ನಿಯೋಗವನ್ನು ಹೇಳದೆ ಹೋದರೂ, ಯಾವ ಕ್ರಿಯೆಯನ್ನ ಹೇಳದೆ ಹೋದರೂ ಕೂಡ ಅಭಿಲಾಶ್ರುತಿಗೂ ಪ್ರಾಮಾಣ್ಯವುಂಟು ಎನ್ನುವುದನ್ನ ಉಪಪಾದನಾರ್ಥಂ ಯುಕ್ತಿಯಿಂದ ತಿಳಿಸಿಕೊಡುವುದಕ್ಕಾಗಿ ಮುಂದಿನ ಭಾಗ ಹೊರಟಿದೆ. ತಾತ್ಪರ್ಯ ಹೇಳ್ತೇನೆ. ತತ್ವಮಸಿ, ನೀನು ಬ್ರಹ್ಮವಾಗಿದ್ದೀಯ, ಯಾವ ಕ್ರಿಯೆಯನ್ನು ಹೇಳ್ತಾ ಇಲ್ಲ. ಇದಕ್ಕೆ ಹೆಸರು ಅಭಿಲಾಶ್ರುತಿ, ಇರುವುದನ್ನು ಹೇಳುವಂತಹ ಶ್ರುತಿ. ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮವಾಗಿದ್ದೇನೆ, ಅಭಿಲಾಶ್ರುತಿ. ಇದಕ್ಕೆ ಪ್ರಾಮಾಣ್ಯವಿಲ್ಲ. ಅಭಿಲಾಶ್ರುತಿಗೆ ಅಷ್ಟರಿಂದಲೇ ಪ್ರಾಮಾಣ್ಯವಿಲ್ಲ. ಅಭಿಲಾಶ್ರುತಿಯು ಬೇರೆ ಪ್ರಮಾಣಗಳಿಂದ ತಿಳಿಯಲ್ಪಡದೇ ಇರುವಂತ ಹೊಸ ವಿಚಾರವನ್ನ ತಿಳಿಸಿಕೊಡಲು ಸಾಧ್ಯವಿಲ್ಲ ಅಂತ ಪೂರ್ವಪಕ್ಷ. ಅದಕ್ಕೇನ್ ಮಾಡ್ಬೇಕು? ಜೊತೆಯಲ್ಲಿ ಉಪಾಸೀತ ಕುರ್ಯಾತ್ ಜಪೇತ್ ಅನ್ನುವಂತ ಕ್ರಿಯಾಪದ ಜೋಡಿಸಿದ್ರೆ ಆ ವಾಕ್ಯಕ್ಕೆ ಪ್ರಾಮಾಣ್ಯ ಬರುತ್ತದೆ ಅಂತ ಪೂರ್ವಪಕ್ಷ. ಬೇಕಿಲ್ಲ. ಅಭಿಲಾಶ್ರುತಿಗೂ ಕೂಡ ಸ್ವತಃ ಪ್ರಾಮಾಣ್ಯ ಉಂಟು. ಯಾವ ಕ್ರಿಯೆಯನ್ನು ಹೇಳದೆ ಹೋದ್ರೂ ಪ್ರಯೋಜನ ಉಂಟು. ಒಂದು ಉದಾಹರಣೆ ಕೊಡ್ತೇನೆ. ಯಾವುದಕ್ಕೆ? ಕ್ರಿಯೆಯನ್ನ ಹೇಳದೆ ವಸ್ತು ಸ್ಥಿತಿಯನ್ನ ಹೇಳಿದ ಮಾತ್ರಕ್ಕೆ ಪ್ರಯೋಜನ ಉಂಟು ಅನ್ನುವುದು ಒಳ್ಳೆ ಉದಾಹರಣೆ. 4 ಜನ ಮಬ್ಬುಗತ್ತಲೆಯಲ್ಲಿ ಒಂದ್ ಕಡೆ ಬರ್ತಾ ಇದ್ದಾರೆ. ಅಲ್ಲಿ ಒಂದು ಹಾವು ಬಿದ್ದಿದೆ. ನಾಗ ಹಾವು ಅಂದ್ಕೊಂಡ್ಬಿಟ್ಟಿದೆ. ನಾಗ ಮಲಿಕೊಂಡಿದೆ, ನಾವು ಹೋದ್ರೆ ಬಂದ್ ಕಚ್ಚುತ್ತೆ ಅಂತ ಭೀತರಾಗಿದ್ದಾರೆ. ಈ ಕಡೆಯಿಂದ ಒಬ್ಬ ಹೋಗ್ತಾ ಇದ್ದ. ಅವರನ್ನ ನೋಡಿದೆ. ಏನ್ ಸ್ವಾಮಿ, ನೀವು 4 ಜನ ನಿಂತ್ಕೊಂಡ್ಬಿಟ್ಟಿದ್ದೀರಲ್ಲ, ಯಾಕೆ ಅಂತ ಕೇಳಿದ. ಅಪ್ಪ, ಇದು ಹಾವಿಲ್ಲ ಎಂದು. ಇದು ಹಾವಲ್ಲ, ಹಗ್ಗ ಅಂದ. ನಾಯಂ ಸರ್ಪ ರಜ್ಜುರೇವ. ನೋಡಿ, ಕ್ರಿಯಾ ಇಲ್ಲ, ನಿಯೋಗವಿಲ್ಲ. ಇದು ಹಗ್ಗವೇ ಹೊರತು ಹಾವಲ್ಲ. ನೀನು ಬ್ರಹ್ಮವೇ ಹೊರತು ಸಂಸಾರಿ ಅಲ್ಲ.
ಅಲ್ಲಿ ಪ್ರಯೋಜನವಾಯ್ತೋ ಇಲ್ವಾ? ನೀನು ಬ್ರಹ್ಮವೇ ಹೊರತು ಸಂಸಾರಿಯಲ್ಲ ಅಂತ ವಾಕ್ಯ. ಇದು ಹಗ್ಗವೇ ಹೊರತು ಹಾವಲ್ಲ ಅಂದ್ರು. ಅವ್ರಿಗೆ ಜ್ಞಾನವಾಗುತ್ತೋ ಇಲ್ವಾ? ಭಯ ಹೋಗುತ್ತೋ ಇಲ್ವಾ? ಮುಂದಕ್ಕೆ ಬರ್ತಾರೋ ಇಲ್ವಾ? ಇದು ಹಾವಲ್ಲ ಹಗ್ಗ ಮಾತ್ರ ಎನ್ನುವ ಅಭಿಧಾ ವಾಕ್ಯಕ್ಕೆ ಪ್ರಾಮಾಣ್ಯ ಹೇಗೆ ಉಂಟೋ ಅದೇ ರೀತಿಯಲ್ಲಿ ತತ್ವಮಸಿ ಎನ್ನುವ ವಾಕ್ಯದಲ್ಲಿಯೂ ಕೂಡ ಅಭಿಧಾ ವಾಕ್ಯವಾಗಿದ್ದರೂ ನಿಯೋಗವಿಲ್ಲದೆ ಹೋದರೂ ಪ್ರಾಮಾಣ್ಯ ಉಂಟು ಎನ್ನುವುದನ್ನು ತೋರಿಸ್ತಾ ಇದ್ದಾನೆ. ಆತ್ಮನಃ ಪ್ರತ್ಯಕ್ಷಾದಿ ಅವಿಷಯತ್ವೇ ಹೇತವಃ. ಹೇತು ಏಕಃ, ಹೇತು ದ್ವೌ, ಹೇತವಃ ಅನೇಕೆ. ಆತ್ಮನಃ ಬಹಳ ಚೆನ್ನಾಗಿದೆ, ಓದ್ಬೇಕಂದ್ರೆ. ಆತ್ಮನು ಪ್ರತ್ಯಕ್ಷಾದಿ ಅವಿಷಯನಾಗಿದ್ದಾನೆ. ಪ್ರತ್ಯಕ್ಷಾದಿ ಪ್ರಮಾಣಗಳಿಗೆ ಗೋಚರನಲ್ಲ. ಉಪನಿಷತ್ತುಗಳಲ್ಲಿ ಉಪದಿಷ್ಟನಾಗಿರುವ ಆತ್ಮನನ್ನ ಯಾರೂ ಕೂಡ ಪ್ರತ್ಯಕ್ಷ ಪ್ರಮಾಣಗಳಿಂದ ಕಾಣಲು ಸಾಧ್ಯವಿಲ್ಲ. ಯಾಕೆ ಅನ್ನುವ ಹೇತುಗಳನ್ನು ಹೇಳ್ತಾ ಇದ್ದಾರೆ. ಆತ್ಮನು ಪ್ರತ್ಯಕ್ಷಾದಿ ಪ್ರಮಾಣಗಳಿಗೆ ವಿಷಯನಲ್ಲ ಎನ್ನುವುದಕ್ಕೆ ಹೇತವ ಹೇತುಗಳು ಕಾರಣಾನಿ. ಮುಂದಕ್ಕೆ ಹೋಗ್ತೇನೆ, ಈಗ ನೋಡ್ಕೊಳ್ಳಿ, ನಿಧಾನ ಓದ್ತೇನೆ. ಕ್ಲೇಶಾಪಹಾರಿಣಿ ತತ್ರ ಪ್ರತ್ಯಗಾತ್ಮನಃ ಪ್ರಮಾಣಾಂತರ ಅವಿಷಯತ್ವಂ ತಾವದಾಹ ಶ್ಲೋಕದ್ವಯೇನ. 2 ಶ್ಲೋಕಗಳಿಂದ 47 ಮತ್ತು 48 ನಿತ್ಯಾವಗತಿ ರೂಪತ್ವಾತ್ ಅನ್ಯಮಾನಾನಪೇಕ್ಷಣಾತ್ ಶಬ್ದಾದಿಗುಣಹೀನತ್ವಾತ್ ಸಂಶಯಾನವತಾರತಃ 1 ಶ್ಲೋಕ. ತೃಷ್ಣಾನಿಷ್ಠೇವನೈರ್ನಾತ್ಮ ಪ್ರತ್ಯಕ್ಷಾದ್ಯೈ ಪ್ರಮೀಯತೆ ಪ್ರತ್ಯಗಾತ್ಮತ್ವ ಹೇತೋಶ್ಚ ಸ್ವಾರ್ಥತ್ವಾದ ಅಪ್ರಮೇಯತಃ. 2 ಶ್ಲೋಕಗಳು. 2 ಶ್ಲೋಕಗಳಿಂದ ಅದನ್ನು ಗುರುಗಳವರು ಶ್ಲೋಕದ್ವಯೇನ, ಶ್ಲೋಕಯೋಹೋ ದ್ವಯಂ ಶ್ಲೋಕದ್ವಯಂ, 2 ಶ್ಲೋಕಗಳಿಂದ ಆತ್ಮನು ಪ್ರಮಾಣಗಳಿಗೆ ವಿಷಯನಲ್ಲ ಎನ್ನುವುದನ್ನ ಮೊಟ್ಟ ಮೊದಲು ಹೇಳ್ತಾ ಇದ್ದಾರೆ. ಎಷ್ಟು ಆಳವಾದ ವಿಚಾರ. ದೇವರು ಅಂದ್ರೇನು? ರಾಮಚಂದ್ರನ ಅಲ್ಲ, ಶ್ರೀಕೃಷ್ಣನ ಅಲ್ಲ, ಜನಾರ್ದನೆಲ್ಲ ನಾಮರೂಪಧಾರಿಗಳು, ದೇವರ ಅವತಾರಗಳು, ಅವೆಲ್ಲ ಗಂಡು ದೇವತೆಗಳು. ದಶಾವತಾರ ಅಂತ ಹೇಳ್ತಾ ಇದ್ದೇವಲ್ಲ, ಅವೆಲ್ಲವೂ ಕೂಡ ಶ್ರೀಮನ್ನಾರಾಯಣನ ಅವತಾರ. ನಾರಾಯಣನೇ ಗಂಡ, ಲಕ್ಷ್ಮಿಯೇ ಹೆಂಡತಿ. ಬ್ರಹ್ಮವು ಅಥವಾ ಆತ್ಮನು ಗಂಡಲ್ಲ, ಬ್ರಹ್ಮಕ್ಕೆ ಹೆಂಡತಿ ಇಲ್ಲ. ಆದ್ದರಿಂದ ಪ್ರಮಾಣಾಂತರ ವಿಷಯಂ, ಬೇರೆ ಪ್ರಮಾಣಗಳಿಗೆ ಶೌತ ಪ್ರಾಮಾಣ್ಯವೊಂದನ್ನು ಬಿಟ್ಟು ಉಳಿದ ಯಾವ ಪ್ರಮಾಣಗಳಿಗೂ ಕೂಡ ಆತ್ಮನು ಪ್ರತ್ಯೇಕಾತ್ಮನು ಅವಿಷಯ, ವಿಷಯನಲ್ಲ ಎನ್ನುವುದನ್ನ ತಾವತ್ ಮೊಟ್ಟ ಮೊದಲಿಗೆ ಹೇಳ್ತಾ ಇದ್ದಾರೆ ಶ್ಲೋಕದ್ವಯದಿಂದ. ನಿತ್ಯಾವಗತಿ ರೂಪತ್ವಾತ್ ತೃಷ್ಣಾ ನಿಷ್ಠೀವನೈ ಇತ್ತೀಚ ಪ್ರತೀಕ. 47ನೇ ಶ್ಲೋಕದ ಪ್ರಾರಂಭ ನಿತ್ಯಾವಗತಿ ರೂಪತ್ವಾತ್, 48ನೇ ಶ್ಲೋಕದ ಪ್ರಾರಂಭ ತೃಷ್ಣಾ ನಿಷ್ಠೀವನೈ. ಬಾ, ನನಗೆ ಓದ್ತಾ ಆನಂದವಾಗ್ತಾ ಇದೆ. ಸ್ವಲ್ಪ ಊಹೆ ಮಾಡ್ಕೊಳ್ಳಿ. ಅಚೇತನವಾಗಿರುವ ಜಡವಾಗಿರುವ ವಾಕ್ಯಗಳಲ್ಲಿ ಇಂಥ ಶಕ್ತಿ ತುಂಬಿದ್ದಾರೆ ಅಂತಾದರೆ ಆ ಜೀವಂತ ವ್ಯಕ್ತಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಬ್ರಹ್ಮಜ್ಞಾನ ನಿಷ್ಠೆ ಹೇಗಿತ್ತು? ಅಂಥ ಮಹಾತ್ಮರು ಅವರ ಶಿಷ್ಯನಾದ ಸುಬ್ರಾಯ ಶರ್ಮನಿಗೆ ಹೇಗೆ ಪಾಠ ಮಾಡಿರಬಹುದು? ಕಾಳಿದಾಸ ರಘುವಂಶ ಬರೆದಿದ್ದಾನೆ, ಕುಮಾರ ಸಂಭವ ಬರೆದಿದ್ದಾನೆ,
ಶಾಕುಂತ ಒಂದು ನಾಟಕ ಬರೆದಿದ್ದಾನೆ, ತುಂಬಾ ಚೆನ್ನಾಗಿದೆ. ವಿಶ್ವವಿಖ್ಯಾತವಾದ ಕಾವ್ಯಗಳು. ಈ ಕಾವ್ಯಗಳೇ ಹೀಗಿರಬೇಕಾದರೆ ಆ ಕಾಳಿದಾಸನ ಜ್ಞಾನ ಭಂಡಾರ ಹೇಗಿರ್ಬೇಕು ಅನ್ನುವುದನ್ನ ಊಹೆ ಮಾಡ್ಕೋಬೇಕು. ಶುರು ಮಾಡ್ತಾ ಇದ್ದೇನೆ ಈಗ. ಸ್ವಯಂ ನಿತ್ಯಾವಗತಿ ರೂಪತ್ವಾತ್, ಆತ್ಮನು ಸ್ವತಃ ಅವಗತ್ಯ ಸ್ವರೂಪನಾಗಿರುವುದರಿಂದ, ಅವಗತ್ಯ ಸ್ವರೂಪ ಜ್ಞಾನ ಸ್ವರೂಪ ಚಿನ್ಮಾತ್ರ ಸ್ವರೂಪ ಚೈತನ್ಯ ಸ್ವರೂಪತ್ವಾತ್. ಆತ್ಮನು ಬಂಡೆಕಲ್ಲಲ್ಲ, ಆತ್ಮನು ಪಂಚಭೂತಗಳಲ್ಲ, ಆತ್ಮನನ್ನು ಉಪನಿಷತ್ತುಗಳಲ್ಲಿ ಜ್ಞಾನ ಸ್ವರೂಪ ಅಂತಿದೆ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಬ್ರಹ್ಮವು ಅಥವಾ ಪರಮಾತ್ಮನು ನಿತ್ಯ ಅವಗತ್ಯ ಸ್ವರೂಪನಾಗಿರುವುದರಿಂದ ಅದಕ್ಕೇನ್ ಪ್ರಮಾಣ? ನಹಿ ವಿಜ್ಞಾತುರ್ವಿಜ್ಞಾತೆ ವಿಪರಿಲೋಪೋ ವಿದ್ಯತೆ ಅವಿನಾಶಿತ್ವಾತ್ ಇತ್ಯಾದಿ ಶ್ರುತೆ ಬೃಹದಾರಣ್ಯಕ. ವಿಜ್ಞಾತೃವಿನ ವಿಜ್ಞಪ್ತಿಗೆ ವಿಜ್ಞಾತಿಗೆ ವಿಪರಿಲೋಪ ನಾಶವಿಲ್ಲ. ಒಬ್ಬ ವಿಜ್ಞಾತೃ ಅವನಿಗೆ ವಿಜ್ಞಪ್ತಿ ಇದೆ, ಅದಕ್ಕೆ ನಾಶವೇ ಇಲ್ಲ ಅಂತ ಹೇಳ್ತಾ ಇದೆ. ಅಂದ ಮೇಲೆ ಆತ್ಮನು ನಿತ್ಯ ಅವಗತ್ಯ ಸ್ವರೂಪನಾಗಿದ್ದಾನೆ, ನಿತ್ಯ ವಿಜ್ಞಪ್ತಿಯ ಸ್ವರೂಪನಾಗಿದ್ದಾನೆ. ಅತಯೇವ ಆತ್ಮನು ನಿತ್ಯ ಅವಗತ್ಯ ಸ್ವರೂಪನಾಗಿರುವುದರಿಂದಲೇ ಅನ್ಯಮಾನ ಅನಪೇಕ್ಷಣ, ಅನ್ಯಮಾನ ಅನಪೇ ಬೇರೆ ಪ್ರಮಾಣಗಳು ಬೇಕಾಗಿಲ್ಲ. ಸೂರ್ಯನು ಬೆಳಕಿನ ಸ್ವರೂಪನಾಗಿರುವುದರಿಂದಲೇ ಅವನಿಗೆ ಬೇರೊಂದು ಪ್ರಮಾಣದ ಅವಶ್ಯಕತೆ ಇಲ್ಲ. ಅವನೇ ಬೆಳಕು, ಅವನಿಂದಲೇ ಬೆಳಕು. ಸೂರ್ಯನನ್ನು ತೋರಿಸುವುದಕ್ಕೆ ಒಂದು ಟಾರ್ಚ್ ಲೈಟ್ ಬೇಕೆ, ಎಣ್ಣೆ ದೀಪ ಬೇಕೆ, ಅವು ಬೇಕಾಗಿದೆ. ನಿತ್ಯ ಅವಗತ್ಯ ಸ್ವರೂಪನಾಗಿರುವುದರಿಂದ ಆತ್ಮನಿಗೆ ಅನ್ಯಮಾನ ಅನ್ಯ ಪ್ರಮಾಣ ಅನಪೇಕ್ಷತ್ವ ಇಲ್ಲ. ಅವಗತ್ಯರ್ಥಂ ಹಿ ಮಾನ ವ್ಯಾಪ್ತ್ಯಪೇಕ್ಷ ಇತಿ ಭಾವ. ಮಾನ ವ್ಯಾಪ್ತಿ ಬೇರೊಂದು ಪ್ರಮಾಣದ ವ್ಯಾಪ್ತಿ ಯಾಕೆ ಅಂದ್ರೆ ಅವಗತ್ಯರ್ಥಂ ತಿಳಿಸಿಕೊಡುವುದಕ್ಕಾಗಿ. ಆತ್ಮನೇ ತಿಳುವಳಿಕೆಯ ಸ್ವರೂಪನಾಗಿರುವುದರಿಂದ ಅಂತ ಆತ್ಮನಿಗೆ ಬೇರೆ ಪ್ರಮಾಣಗಳು ಬೇಕಾಗಿದೆ. ಯಾವುದೇ ದೀಪ ಯಾಕಪ್ಪ ಬೇಕು ಅಂದ್ರೆ ಪದಾರ್ಥಗಳನ್ನ ತೋರಿಸುವುದಕ್ಕೆ. ಒಂದು ರೂಮ್ನಲ್ಲಿ ಒಂದು ವಜ್ರದ ಮುಂಗಿರ ಬಿದ್ದಾಯ್ತು, ಕಾಣ್ತಾ ಇಲ್ಲ, ಅದನ್ನು ಹುಡುಕ್ತಾ ಇದ್ದು ಸಿಗ್ತಾ ಇಲ್ಲ, ದೀಪ ತಗೊಂಡ ಅಂತ ದೀಪ ತೆಗೆದುಕೊಂಡು ಬಂದ್ರೆ ಆ ವಜ್ರ ಮುಂಗಿರ ಇದೇನು ಗೊತ್ತಾಗತ್ತೆ. ಆದ್ರೆ ಸೂರ್ಯನಿಗೆ ಬೆಳಕು ಬೇಕೆ, ಸೂರ್ಯನೇ ಬೆಳಕಿನ ಸ್ವರೂಪ, ಸೂರ್ಯನಿಗೂ ಸೂರ್ಯನಾಗಿದ್ದಾನೆ ಅಂತ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಆತ್ಮನ ಬೆಳಕಿನಿಂದಲೇ ಸೂರ್ಯ ಚಂದ್ರ ನಕ್ಷತ್ರ ಮಿಂಚು ಎಲ್ಲವೂ ಬೆಳಕು. ಅಂಥ ಆತ್ಮನನ್ನ ಬೆಳಗುವುದಕ್ಕೆ ಯಾವ ಪ್ರಮಾಣಗಳು ಬೇಕಾಗಿಲ್ಲ ಅಂತರ್ಥ. ಶಬ್ದಾದಿ ಗುಣಹೀನತ್ವಾತೆ, ಅಬ್ಬ ಚೆನ್ನಾಗಿದೆ. ಶಬ್ದವೇ ಮುಂತಾದ ಯಾವ ಗುಣಗಳು ಆತ್ಮನಿಗೆ ಇಲ್ಲ. ಶಬ್ದ ಸ್ಪರ್ಶ ರೂಪ ರಸ ಗಂಧ. ಅಶಬ್ದಮ ಸ್ಪರ್ಶಮರೂಪಮವ್ಯಯಂ ತಥಾ ರಸಂ ನಿತ್ಯಮಗಂಧವಚ್ಚಯತಿ ಅನಾದ್ಯನಂತಂ ಮಹತಃ ಪರಂ ಧ್ರುವಂ ನಿಚಾಯತಂ ಮೃತ್ಯುಮುಖಾಪ್ರಮುಚ್ಯತಿ. ಆತ್ಮನಿಗೆ ಸ್ವತಃ ಶಬ್ದವಿಲ್ಲ, ಸ್ಪರ್ಶವಿಲ್ಲ, ರೂಪವಿಲ್ಲ. ಶ್ರೀರಾಮನಿಗೆ ಎಲ್ಲವೂ ಉಂಟು. ಶ್ರೀರಾಮಚಂದ್ರ ಮಹಾವಿಷ್ಣುವಿನ ಅವತಾರವಾದ್ದರಿಂದ ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಲ್ಲವೂ ಅವನ ನೋಡ್ಬೋದು. ರಾಮನನ್ನ ನೋಡಿದ್ದೀರಾ ಅಂತ ಕೇಳಿ, ನೋಡಿದ್ದೇನೆ. ತೋರಿಸ್ತೀರಾ? ತೋರಿಸ್ತೇನೆ.
ಆದರೆ ಬ್ರಹ್ಮವನ್ನ ನೋಡಿದ್ದೀರಾ? ನೀನೇ ಬ್ರಹ್ಮ ನೋಡುವರೇನು? ಬ್ರಹ್ಮಕ್ಕೆ ಶಬ್ದ ಸ್ಪರ್ಶ ರೂಪರಸಗಂಧಗಳಿಲ್ಲದ್ದರಿಂದ ಯಾವ ಪ್ರಮಾಣಗಳಿಂದಲೂ ಬ್ರಹ್ಮವನ್ನಾಗಲಿ ಆತ್ಮನನ್ನಾಗಲಿ ನೋಡುವುದಕ್ಕೆ ಸಾಧ್ಯವಿಲ್ಲ. ಶಬ್ದಾದಿಯುಕ್ತಂ ಹಿ ಶ್ರೋತ್ರಾದಿ ವಿಷಯಭೂತಂ ಸತಿ ಪ್ರತ್ಯಕ್ಷಾದಿ ಪ್ರಮೇಯಂ ಭವೇತ್ ಇತಿ ಭಾವಃ. ಎಷ್ಟು ಚೆನ್ನಾಗಿ ಬರೀತಾರೆ ಗುರುಗಳು. ಶಬ್ದಾದಿಯುಕ್ತಂ ಹಿ, ಶಬ್ದಾದಿಗಳಿಂದ ಕೂಡಿಕೊಂಡಿರುವಂತಹ ಪದಾರ್ಥವನ್ನ ಶ್ರೋತ್ರಾದಿ ವಿಷಯಭೂತ, ಶಬ್ದಕ್ಕೆ ಶ್ರೋತ್ರ, ರೂಪಕ್ಕೆ ಕಣ್ಣು ಮುಂತಾದಿ ವಿಷಯವಾಗಿದ್ದರೆ ಅದನ್ನ ಪ್ರತ್ಯಕ್ಷಾದಿ ಪ್ರಮೇಯಂ, ಪ್ರತ್ಯಕ್ಷವೇ ಮುಂತಾದ ಪ್ರಮೇಯ ಅಂತ ಹೆಸರು, ಅದು ವಿಷಯವಾಗಬಹುದು. ಎರಡಾಯ್ತಾ? ಮುಂದೆ ಸಂಶಯಾನವತಾರತಃ, ಆತ್ಮನ ವಿಷಯದಲ್ಲಿ ಯಾರಿಗೂ ಸಂಶಯವು ಉಂಟಾಗದಿರುವುದರಿಂದ ನನ್ನ ವಿಷಯಕ್ಕೆ ನನಗೆ ಸಂಶಯವಿಲ್ಲ, ಇತರರ ವಿಷಯಕ್ಕೆ ಸಂಶಯ ಉಂಟು. ಇವನು ರಾಮನೋ ಕೃಷ್ಣನೋ ಸಂಶಯ, ಇದು ಸಾಸಿವೆಯೋ ರಾಗಿಯೋ ಸಂಶಯ, ಇದು ನಿಂಬೆ ಹಣ್ಣ ಅಥವಾ ನಲ್ಲಿಕಾಯ ಸಂಶಯ ಬರುತ್ತೆ. ಆದ್ರೆ ಆತ್ಮನ ವಿಷಯದಲ್ಲಿ ಸಂಶಯ ಅನವತಾರತಃ, ಸಂಶಯವು ಇಳಿಯದೇ ಇರುವುದರಿಂದ ಸಂಶಯಕ್ಕೆ ಅವಕಾಶವೇ ಇಲ್ಲ. ಹೇಗೆ? ಅಹಂ ವಾ ನಾಹಂ ವಾ, ನಾನು ನಾನಲ್ಲವೋ, ಉಪನ್ಯಾಸ ಮಾಡುತ್ತಿರುವವನು ಸುಬ್ರಾಯ ಶರ್ಮನೆಂಬ ನಾನು ಅಥವಾ ಸುಬ್ರಾಯ ಶರ್ಮನಿಗಿಂತ ಭಿನ್ನವಾಗಿರುವ ಕೃಷ್ಣಮೂರ್ತಿ ಎನ್ನುವಂಥವನು ಎಂದು ಸಂಶಯವಿಲ್ಲ. ಅಹಂ ವಾ ನಾನು, ವಾ ಅಥವಾ ನಾಹಂ ನಾನಲ್ಲವೋ ಎಂದು ಸಂಶಯವೇ ಇಲ್ಲ. ಇತ್ಯಾಕಾರ ಸಂಶಯಸ್ಯ, ಈ ರೂಪ ಆಕಾರೂಪ ಈ ರೂಪವಾಗಿರುವಂತಹ ಸಂಶಯವು ಸಂಶಯಿತು ಪ್ರಮಾತು, ಸಂಶಯ ಪಡುತ್ತಿರುವಂತಹ ಪ್ರಮಾತುವಿಗೆ ಉಂಟಾಗಲು ಸಾಧ್ಯವೇ ಇಲ್ಲ. ಪರಮಾರ್ಥ ಸ್ವರೂಪ ಭೂತತ್ವಾತ್, ಅವನೇ ತಾನೇ ಪ್ರಮಾತುವಿನ ಸ್ವರೂಪ, ತಾನೇ ಸಂಶಯಿತುವಿನ ಸ್ವರೂಪವಾದ್ದರಿಂದ ನನಗೆ ನನ್ನ ವಿಷಯದಲ್ಲಿ ಯಾವ ಸಂಶಯವೂ ಬರುವಂತಿಲ್ಲ. ಇದನ್ನೇ ಸುರೇಶ್ವರಾಚಾರ್ಯರವರು ಸಂಶಯಾನವತಾರತಃ, ಸಂಶಯವ ಆತ್ಮನ ವಿಷಯಕ್ಕೆ ಉಂಟಾಗುವುದಿಲ್ಲವಾದ್ದರಿಂದ ಅನ್ಬಿಟ್ಟು. ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಯ ಆತ್ಮ ಸರ್ವಾಂತರಃ ಇತಿ ಬೃಹದಾರಣ್ಯಕ ಶ್ರುತೇ. ಏನ್ ಗುರುಗಳು ಸುರೇಶ್ವರರ ಒಂದೊಂದು ಹೇತುವಿಗೂ ಕೂಡ ಶ್ರುತಿ ವಾಕ್ಯ ಕೋಟ್ ಮಾಡಿದೆ. ಇದು ಮಜಾ. ಮೊದಲು ಕೋಟ್ ಮಾಡಿದ್ರು ನೈವಿಜ್ಞಾತ ವಿಜ್ಞಾತೆ ವಿಪರೀತೋಪೋ ವಿದ್ಯತೆ ಅವಿನಾಶಿತ್ವಾತ್. ಆಮೇಲೆ ಕೋಟ್ ಮಾಡಿದ್ರು ಅಶಬ್ದಮ ಸ್ಪರ್ಶಮ ರೂಪಮಭಿ. ಇವಾಗ ಕೋಟ್ ಮಾಡ್ತಾ ಇದ್ದಾರೆ ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ, ನಾನು ನನಗೆ ನೇರವಾಗಿದ್ದೇನೆ, ನಾನು ನನಗೆ ಅಪರೋಕ್ಷವಾಗಿದ್ದೇನೆ, ನಾನೇ ಬ್ರಹ್ಮ ಎನ್ನುವುದಕ್ಕೆ ಯಾವ ಸಂಶಯವೂ ಇಲ್ಲ. ಯಹ ಆತ್ಮ, ಇವನೇ ಆತ್ಮ ಸರ್ವಾಂತರನಾಗಿದ್ದಾನೆ ಎಂದು ಶ್ರುತಿ ಹೇಳ್ತಾ ಇದೆ. ಪರಾಗ್ ವಸ್ತುಷ್ವೇವ ಹಿ ದೇಶ ಕಾಲಾದಿ ವ್ಯವಹಿತೇಷು ಅಸ್ತಿ ನಾಸ್ತಿ ಇತ್ಯಾದಿ ಸಂಶಯಗ್ರಸ್ತೇಷು ತತ್ವ ನಿರ್ಣಯಾರ್ಥಂ ಪ್ರಮಿತ್ಸಾ ಇತಿ ಪ್ರಮಾಣ ವ್ಯಾಪಾರ ವಿಷಯತ್ವಂ ಭವೇತು ಇತಿ ಭಾವ. ಏನು ಅದ್ಭುತವಾಗಿದೆ ವಾಕ್ಯ. ಪರಾಗ್ ವಸ್ತುಷ್ವೇವ, ವಸ್ತು ಶಬ್ದ ನಪುಂಸಕಲಿಂಗ, ವಸ್ತು ವಸ್ತೂನಿ ವಸ್ತೂನಿ, ಪರಾಗ್ ವಸ್ತುಷು ಹೊರಗಡೆ ಇರುವಂತ ನಾನು ಪ್ರತ್ಯೇಕ, ಎಲ್ಲಾ ವಸ್ತುಗಳು ಪರಾಗ್ ವಸ್ತು. ಹೊರಗಡೆ ಇರುವಂತ ಪುಸ್ತಕ, ಹೊರಗಡೆ ಇರುವಂತ ಮನುಷ್ಯ, ಹೊರಗಡೆ ಇರುವಂತ ಸಮುದ್ರ,
ಹೊರಗಡೆ ಇರುವಂತಹ ಸೂರ್ಯ ಚಂದ್ರ. ಪರಾಗ್ ವಸ್ತು ಶ್ವೇಮಹಿ, ನನಗಿಂತ ಭಿನ್ನವಾಗಿ ಹೊರಗಡೆಯಲ್ಲಿ ಇರುವಂತಹ ವಸ್ತುಗಳ ವಿಷಯದಲ್ಲಿ ಅಲ್ಲವೇ ಹೇಗಿವೆ? ದೇಶ ಕಾಲ ಆದಿ ವ್ಯವಹಿತೇಶು, ದೇಶದಿಂದ ಕಾಲದಿಂದ ದೂರವಾಗಿರುವ ಪದಾರ್ಥ. ನಾನು ಇಲ್ಲಿ, ಪುಸ್ತಕ ಅಲ್ಲಿ, ನಾನು ಇಲ್ಲಿ, ಮನೆ ಅಲ್ಲಿ, ಇವೆಲ್ಲಕ್ಕೂ ಹೆಸರು ಪರಾಗ್ ವಸ್ತುವನಿ. ದೇಶದಿಂದ ಕಾಲದಿಂದ ಗುಣಧರ್ಮಗಳಿಂದ ವ್ಯವಹಿತ ಭಿನ್ನ ಭಿನ್ನವಾಗಿರುವ ಪರಿಚ್ಛಿನ್ನವಾದಂತಹ ವಸ್ತುಗಳಲ್ಲಿ ಅಸ್ತಿ ನಾಸ್ತಿ ಇತ್ಯಾದಿ ಸಂಶಯಗ್ರಸ್ತೇಶು, ಅಸ್ತಿ ಇದೆ ನಾಸ್ತಿ ಇಲ್ಲ. ಹೆಂಗಸ ಹೇಳ್ತಾರೆ ಕಾಫಿ ಬಡಿ ಖರ್ಚಾಗ್ಬಿಟ್ಟಿದೆ ಇಲ್ಲ ಅಂತಾರೆ. ನಾನು ಹೇಳ್ತೇನೆ ನನ್ನೇನ ತಂದಿದ್ದಲ್ಲ, ಹೌದಾ, ಆಗ ಹುಡುಕ್ ನೋಡ್ತೇನೆ ಸಂಶಯವಂತ. ನಮಗಿಂತ ಭಿನ್ನವಾಗಿರುವ ಅನಾತ್ಮ ವಸ್ತುಗಳ ವಿಷಯದಲ್ಲಿ ಅಸ್ತಿವಾ ನಾಸ್ತಿವಾ ಎಂದು ಸಂಶಯಗ್ರಸ್ತ, ಸಂಶಯಕ್ಕೆ ಒಳಪಟ್ಟಿರುವ ಪದಾರ್ಥಗಳೆಲ್ಲವೂ ಕೂಡ ಅನಾತ್ಮ ವಸ್ತು. ಅಂತ ವಿಷಯಗಳಲ್ಲಿ ತತ್ವ ನಿರ್ಣಯಾರ್ಥಂ, ಎಲ್ಲಿ ಸಂಶಯ ಬರುತ್ತದೆಯೋ ಅಲ್ಲಿ ತತ್ವವನ್ನ ನಿರ್ಣಯ ಮಾಡುವುದಕ್ಕಾಗಿ ಪ್ರಮಿತ್ಸ, ಪ್ರಮಾತುಂ ಇಚ್ಛಾ ಪ್ರಮಿತ್ಸ, ಪ್ರಮಾತುಂ ಪ್ರಮಾಣೀ ವ್ಯವಹರ್ತುಂ, ಪ್ರಮಾಣಗಳನ್ನ ತಂದು ವಿಚಾರ ಮಾಡುವುದಕ್ಕೆ ಅಲ್ಲಿ ಅವಕಾಶ ಉಂಟು. ಇತಿ ಪ್ರಮಾಣ ವ್ಯಾಪಾರ ವಿಷಯ, ಪ್ರಮಾಣಗಳ ವ್ಯಾಪಾರಕ್ಕೆ ಅದು ವಿಷಯವಾಗಬಹುದು ಅಂತ ತಾತ್ಪರ್ಯ. ಅನಾತ್ಮ ವಿಷಯಗಳ ಬಗ್ಗೆ ಎಲ್ಲರಿಗೂ ಒಂದು ನೋಟು, ನಿಜವಾದ ಕರೆನ್ಸಿ ನೋಟ, ಖೋಟಾ ನೋಟ ಸಂಶಯ. ನನಗೆ ನಿಜವಾದ ನೋಟು ಅಂದ್ಕೊಂಡಿದ್ದೆ, ಬ್ಯಾಂಕಿಗೆ ತಗೊಂಡು ಹೋಗ್ಕೊಟ್ಟೆ, ಸ್ವಾಮಿ ಇದು ಖೋಟಾ ನೋಟು ಅಂದ್ಬಿಟ್ರು. ನಂಗೆ ಡೌಟ್ ಬಂತು. ಬಂಗಾರ, ಯಾರೋ ಬಂಗಾರದ ಸರ ಕೊಟ್ಟಿದ್ದಾರೆ, ನಾನು ಹಾಕೊಂಡಿದ್ದೇನೆ. ನಾ ತಿಳ್ಕೊಂಡ್ಬಿಟ್ಟೆ ಬಂಗಾರದ ಸರ. ಅಕ್ಷಸಾಲಿಗೆ ಹೇಳ್ತಾನೆ, ಸ್ವಾಮಿ ಬಂಗಾರವೆಲ್ಲ ಉಮಾ ಗೋಲ್ಡು. ನಂಗೆ ಡೌಟ್ ಬಂತು. ಅಂಥ ಸಮಯದಲ್ಲಿ ನಾನು ಪ್ರಮಿತ್ಸ, ಸರಿಯಾಗಿ ಪ್ರಮಾಣವನ್ನು ಬಳಸಿ ತಿಳ್ಕೊಳ್ಬೇಕು ಅಂತ ಹೋಗ್ತೇನೆ. ಅದು ಪ್ರಮಾಣಗಳು ಬೇಕು. ಆದರೆ ಆತ್ಮದ ವಿಷಯಕ್ಕೆ ಆಗಲ್ಲ. ಸ್ವಾರ್ಥತ್ವಾತ್, ಆತ್ಮನು ಸ್ವಾರ್ಥ, ತಾನೇ ಸ್ವರೂಪನಾಗಿರುವುದರಿಂದ ಪ್ರಮಾತ್ಮ ಪ್ರಮಾಣ ಪ್ರಮೇಯಗಳಿಗೂ ಆತ್ಮನೇ ಸ್ವರೂಪರಾದ್ದರಿಂದ ಆತ್ಮನ ವಿಷಯಕ್ಕೆ ಸಂಶಯ ಬರುವುದಕ್ಕೆ ಅವಕಾಶವೇ ಇಲ್ಲ. ಅತಯೇವ ಪ್ರತ್ಯಗಾತ್ಮತ್ವ ಹೇತೋಶ್ಚ, ಆದ್ದರಿಂದಲೇ ಆತ್ಮನು ಪ್ರತ್ಯಗಾತ್ಮ ಸ್ವರೂಪನಾಗಿದ್ದಾನೆ. ಪ್ರತ್ಯೇಕೂ ಆತ್ಮ. ಎಷ್ಟು ಚೆನ್ನಾಗಿದೆ, ಪ್ರತ್ಯೇಕೂ ಒಳಗಿರುವ ಆತ್ಮ, ಎಲ್ಲಕ್ಕಿಂತಲೂ ಹೊರಗೆ. ಪ್ರಮಾತ್ರವಿಗಿಂತಲೂ ಪ್ರಮಾಣಗಳಿಗಿಂತಲೂ ಪ್ರಮೇಯಗಳಿಗಿಂತಲೂ ಆತ್ಮನು ಪ್ರತ್ಯಗಾತ್ಮಾನಮೈಕ್ಷ್ಯತೆ. ಕಶ್ಚಿದ್ದೀರಃ ಪ್ರತ್ಯಗಾತ್ಮಾನಮೈಕ್ಷ್ಯತೆ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಪ್ರತ್ಯಗಾತ್ಮನಾಗಿರುವುದರಿಂದಲೂ ಕೂಡ ಆತ್ಮನ ಪ್ರಮಾಣಗಳಿಗೆ ವಿಷಯವಿಲ್ಲ. ಪ್ರಮಾತು ವ್ಯತಿರಿಕ್ತಂ ಹಿ ಸ್ವಸಿದ್ಧಯೇ ಪ್ರಮಾಣಯೋಗ್ಯಂ ಭವೇತಿ ನ ಪ್ರಮಾತು ಸ್ವರೂಪಮೇವ. ಎಷ್ಟು ಚೆನ್ನಾಗಿ ಬಿಡಿಸಿ ಬಿಡಿಸಿ ಚಿಕ್ಕ ಮಕ್ಕಳಿಗೆ ಮಗ್ಗಿ ಪಾಠವನ್ನು ಹೇಳಿ ಗಟ್ಟು ಮಾಡಿಸುವಂತೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಭಗವಾನ್ ಸ್ವದೇಶ್ವರಾಚಾರ್ಯರವರ ನೈಷ್ಕರ್ಮ್ಯ ಸಿದ್ಧಿಯ ಒಂದೊಂದು ವಾಕ್ಯವನ್ನು ವಿವರಿಸುತ್ತಾ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅತಯೇವ, ಆದ್ದರಿಂದಲೇ ಪ್ರತ್ಯಗಾತ್ಮತ್ವ ಹೇತು, ಪ್ರತ್ಯಗಾತ್ಮ ಸ್ವರೂಪನಾಗಿರುವುದರಿಂದ ಪ್ರಮಾತು ವ್ಯತಿರಿಕ್ತಮೇ. ಪ್ರಮಾತು ಪಂಚಮಿ ಏಕವಚನ. ಪ್ರಮಾತುವಿನ ದೆಸೆಯಿಂದ ಭಿನ್ನವಾಗಿರುವಂತಹ ವಸ್ತುವನ್ನ ಸ್ವಸಿದ್ಧಯೇ ಸಿದ್ಧ ಮಾಡುವುದಕ್ಕೆ ಪ್ರಮಾಣ ಯೋಗ್ಯ ಭವೆ.
ಪ್ರಮಾಣಗಳಿಗೆ ಹೋಗಿದ್ದೇನೆ. ನನಗಿಂತ ಭಿನ್ನವಾಗಿರುವ ಯಾವುದೇ ವಸ್ತುವನ್ನ ಸಿದ್ಧ ಮಾಡಬೇಕಾದರೆ ಅಲ್ಲಿ ಪ್ರಮಾಣಗಳು ಬೇಕಾಗುತ್ತವೆ. ನತು ಪ್ರಮಾತು, ಪ್ರಮಾಣಗಳು ಯಾವುದೇ ಪ್ರಮಾಣ, ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಅಂತಃಕರಣ, ಯಾವುದೇ ಪ್ರಮಾಣಗಳು ತನಗಿಂತ ಭಿನ್ನವಾಗಿರುವ ಅನಾತ್ಮ ಪದಾರ್ಥಗಳನ್ನ ತಿಳಿಸುವುದಕ್ಕೆ ಸಹಾಯವೇ ಹೊರತು ಪ್ರಮಾತ್ವವನ್ನ ತಿಳಿಸುವುದಕ್ಕೆ, ಪ್ರಮಾತ್ವಿನ ಸ್ವರೂಪವಾಗಿರುವ ಬ್ರಹ್ಮವನ್ನ ತಿಳಿಸುವುದಕ್ಕೆ ಯಾವ ಪ್ರಮಾಣಗಳು ಬೇಕಾಗಿಲ್ಲ. ಯಾವ ಪ್ರಮಾಣಗಳಿಂದ ಏನೂ ಸಹಾಯವಿಲ್ಲ. ನತು ಪ್ರಮಾತು ಸ್ವರೂಪಮೇವ. ಅಬ್ಬಾ, ಪ್ರಮಾತುವಿನ ಸ್ವರೂಪವನ್ನೇ ಹೇಳುವುದಕ್ಕೆ ಯಾವ ಪ್ರಮಾಣಗಳು ಬೇಕಾಗಿಲ್ಲ. ಸ್ವಾರಸ್ಯ ಹೇಳ್ತೇನೆ. ಮೊದಲನೇದು ಪ್ರಮಾತು ವ್ಯತಿರಿಕ್ತಂ. ಪ್ರಮಾತು ಪಂಚಮಿ ಏಕವಚನ, ಪ್ರಮಾತು ಸ್ವರೂಪಮೇವ ಷಷ್ಠಿ ಏಕವಚನ. ಪ್ರಮಿನೋತೀತಿ ಪ್ರಮಾತ ಋಕಾರಾಂತ ಪುಲ್ಲಿಂಗ ಪ್ರಮಾತು ಶಬ್ದ ಪ್ರಮಾತ ಪ್ರಮಾತಾರೌ ಪ್ರಮಾತಾರಃ. ಹೇ ಪ್ರಮಾತ, ಹೇ ಪ್ರಮಾತಾರೌ, ಹೇ ಪ್ರಮಾತಾರಃ. ಪ್ರಮಾತಾರಂ ಪ್ರಮಾತಾರೌ ಪ್ರಮಾತೃನ್ ಪ್ರಮಾತ್ರ ಪ್ರಮಾತೃಭ್ಯಾಂ ಪ್ರಮಾತೃಭಿಃ ಪ್ರಮಾತ್ರೆ ಪ್ರಮಾತೃಭ್ಯಾಂ ಪ್ರಮಾತೃಭ್ಯಃ ಪ್ರಮಾತುಃ ಪ್ರಮಾತೃಭ್ಯಂ ಪ್ರಮಾತೃಭ್ಯಃ ಪ್ರಮಾತುಃ ಪ್ರಮಾತೃಃ ಪ್ರಮಾತॄಣಾಂ ಪ್ರಮಾತರಿ ಪ್ರಮಾತೃಃ ಪ್ರಮಾತೃಷು. ಇಲ್ಲಿ ಗುರುಗಳವರು ಪ್ರಮಾತುಃ ವ್ಯತಿರಿಕ್ತಂ ಪಂಚಮಿ ಏಕವಚನ, ಪ್ರಮಾತುಃ ಸ್ವರೂಪಮೇವ ಷಷ್ಠಿ ಏಕವಚನ. ಇದೆಲ್ಲ ಬರೀಬೇಕಾದ್ರೆ ಸುಮ್ಮನೆ ಸುಲಭವಲ್ಲ. ಕಥೆ ಕಾದಂಬರಿ ಬರೆದಾಗಲ್ಲ. ಇದು ಶಾಸ್ತ್ರ ಗ್ರಂಥ. ಇದಕ್ಕೆ ಪೂರ್ವ ಮೀಮಾಂಸಾ ದರ್ಶನ ಪೂರ್ಣವಾಗುತ್ತದೆ. ವ್ಯಾಕರಣ ಬಂತು ಸಂಪೂರ್ಣವಾದಲ್ಲಿ. ತರ್ಕ ಮೂರು ಗೊತ್ತಿದ್ದರೆ ಮಾತ್ರ ಈ ಕ್ಲೇಶಾಪಹರಣಿ ವ್ಯಾಖ್ಯಾನವನ್ನ ಬರೆಯಬಹುದೇ ಹೊರತು ಸಾಮಾನ್ಯರಿಗೆ ಖಂಡಿತ ಸಾಧ್ಯ. ಪ್ರಮಾತ್ವಿನ ಸ್ವರೂಪವನ್ನೇ ತಿಳಿದುಕೊಳ್ಳುವುದಕ್ಕೆ ಯಾವ ಪ್ರಮಾಣಗಳು ಬೇಕಾಗಿಲ್ಲ. ಪ್ರಮಾಣಸ್ಯಾಪಿ ತದಾತ್ಮಕತ್ವಾತಿ ತದ್ಗೋಚರತ್ವಾಚ. ಏಕೆಂದರೆ ಪ್ರಮಾಣಗಳನ್ನೇ ವ್ಯಾಪಿಸಿರುವುದರಿಂದ, ಪ್ರಮಾಣಗಳಿಗೂ ಬ್ರಹ್ಮವು ಆತ್ಮನಾಗಿರುವುದರಿಂದ, ಮತ್ತು ತತ್ ಅಗೋಚರತ್ವಾಚ ಪ್ರಮಾಣಗಳಿಗೆ ಗೋಚರವಲ್ಲದ್ದರಿಂದ ಆತ್ಮನನ್ನ ಯಾವ ಪ್ರತ್ಯಕ್ಷ ಪ್ರಮಾಣಗಳಿಂದಲೂ ಕಾಣಲು ಸಾಧ್ಯವಿಲ್ಲ. ನ ದೃಷ್ಟೇ ದ್ರಷ್ಟಾರಂ ಪಶ್ಯೇಹೇ ಇತಿ ಶ್ರುತೇ. ದೃಷ್ಟೇ ದೃಷ್ಟಿಗೆ ದ್ರಷ್ಟಾರಂ ಯಾವಾತ ದೃಷ್ಟವಾಗಿದ್ದಾನೋ, ದ ಸೀಯರ್ ಆಫ್ ದ ಸೈಟ್ ಅಂತ ಹೇಳ್ತಾ ಇತ್ತು. ಐ ಆಮ್ ದಿ ಸೀಯರ್ ಆಫ್ ಮೈ ಸೈಟ್. ನನಗೊಂದು ದೃಷ್ಟಿ ಇದೆ. ಕಣ್ಣಿನ ದೃಷ್ಟಿ, ಕಿವಿಯ ದೃಷ್ಟಿ, ಮೂಗಿನ ದೃಷ್ಟಿ, ಬುದ್ಧಿಯ ದೃಷ್ಟಿ. ಆ ದೃಷ್ಟಿಯನ್ನೇ ನಾನು ಬೆಳಗ್ತಾ ಇದ್ದೆ. ದೃಷ್ಟೇರ್ ದ್ರಷ್ಟಾರಂ, ದೃಷ್ಟಿಯನ್ನ ಬೆಳಗುತ್ತಿರುವಂತ ಆತ್ಮನನ್ನ ನ ಪಶ್ಯೇಹೆ, ನೀನು ಕಾಣಲಾರೆ. ಪಶ್ಯೇಹೆ ಇದು ಲಿಂಗ್ ಲಕಾರದ ಮಧ್ಯಮ ಪುರುಷ ಏಕವಚನ ರೂಪ. ದೃಶ್ಯ ಪ್ರೇಕ್ಷಣೆ ಧಾತು. ಪಶ್ಯತಿ ಪಶ್ಯತಃ ಪಶ್ಯಂತಿ ಲಟ್ಲಕಾರ. ಪಶ್ಯೇಹೆ ಪಶ್ಯೇತ್ ಪಶ್ಯೇತಾಂ ಪಶ್ಯೇಯೋ ಪಶ್ಯೇಹೆ ಪಶ್ಯೇತಂ ಪಶ್ಯೇತಾಂ ಪಶ್ಯೇಯಂ ಪಶ್ಯೇವ ಪಶ್ಯೇಮ. ಏನ್ ಗುರುಗಳು ಎಲ್ಲ ಹಾಡು ಕುಡಿದ್ಬಿಟ್ಟಿದ್ರು. ನಂಗೂ ಕುಡಿಸಿದ್ದಾರೆ, ಬೇಕಾದಷ್ಟು ಕುಡಿಸಿದ್ದಾರೆ ಗುರುಗಳು. ಎಷ್ಟು ಜೀರ್ಣಿಸ್ಕೊಂಡಿದ್ದೇನೋ ಗೊತ್ತಿಲ್ಲ. ದೃಷ್ಟಿಗೂ ದಷ್ಟವಾಗಿರುವಂತ ಆತ್ಮನನ್ನು ಕಾಣಲಾರೆ ಎಂದು ಶ್ರುತಿ ಹೇಳ್ತದೆ. ಶ್ರೋತಾರಂ ಶೃಣಿಯ, ಆತ್ಮನು ಶ್ರುತಿಗೂ ಶ್ರೋತ್ರವಾಗಿದ್ದಾನೆ, ಅವನನ್ನು ಕೇಳಲಾರೆ. ನ ಮತೇರ್ ಮಂತಾರಂ ಮನ್ವೀತ, ಆತ್ಮನು ಮತಿಗೂ ಮಂತ್ರವಾಗಿದ್ದಾನೆ. ಮತಿ ಮನನ, ಮಂತ ಮನನಕ್ಕೂ ಕೂಡ ಮಂತ್ರವಾಗಿರುವಂತ ಆತ್ಮನನ್ನ ಮನಸ್ಸಿನ ವಿಚಾರ. ನ ವಿಜ್ಞಾತೆ, ವಿಜ್ಞಾತ ಫುಲ್ ವಾಕ್ಯ ಇದು. ವಿಜ್ಞಾತೆ
ವಿಜ್ಞಾತಿಗೂ ಕೂಡ ವಿಜ್ಞಾತವಾಗಿರುವಂತ ಆತ್ಮನನ್ನ ತಿಳಿಯಲಾರಿ. ಏಷತೆ ಆತ್ಮ ಅಂತರ್ಯಾಮ್ಯಮೃತ ಸರ್ವಾಂತರ, ಇವನೇ ಸರ್ವಾಂತರನಾಗಿರುವ ನಿನ್ನ ಆತ್ಮ ಅಂತ. ನಹಿ ಸ್ವಾತ್ಮಾನಂ ಸ್ವಯಮೇವ ಶಕ್ತಿಯಾತಿ ಗೋಚರಯಿತುಂ ಇತಿ ಭಾವ. ಅಂಡರ್ಲೈನ್ ಮಾಡ್ಕೊಂಬಿಡಿ. ಸ್ವ ಆತ್ಮಾನಂ, ತನ್ನ ಸ್ವರೂಪವನ್ನ ಸ್ವಯಮೇವ ತಾನೇ ಗೋಚರಯಿತುಂ ವಿಷಯ ಮಾಡಿಕೊಳ್ಳುವುದಕ್ಕೆ ನ ಶಕ್ತಿಯ ಸಾಧ್ಯವಿಲ್ಲ. ನಾನೇ ನನ್ನನ್ನೇ ನೋಡೋದು ಸಾಧ್ಯವಿಲ್ಲ, ನಾನೇ ನನ್ನನ್ನು ಕೇಳೋದು ಸಾಧ್ಯವಿಲ್ಲ, ನಾನೇ ನನ್ನನ್ನು ವಿಚಾರ ಮಾಡಲು ಸಾಧ್ಯವಿಲ್ಲ. ನಹಿ ಸ್ವಾತ್ಮಾನಮೇವ ಸ್ವಯಮೇವ ಗೋಚರಯಿತುಂ ಶಕ್ನುಯಾತ್ ಇತಿ ಭಾವಃ. ಯಾಕೆ? ಸ್ವಾರ್ಥತ್ವಾದೇವ, ತಾನೇ ಆಗಿರುವುದರಿಂದ ನಾನು ಮತ್ತೊಂದನ್ನ ನೋಡಬಲ್ಲೆ, ಮತ್ತೊಂದನ್ನು ಕೇಳಬಲ್ಲೆ, ಮತ್ತೊಂದನ್ನು ವಿಚಾರ ಮಾಡಬಲ್ಲೆ, ನನ್ನನ್ನು ನಾನೇ ಮಾಡಲಾರೆ. ಅಯಮಾತ್ಮ ಬ್ರಹ್ಮ ಸರ್ವಾನುಭೋ ಇತಿಷ್ಠ. ಈ ಆತ್ಮನೇ ಬ್ರಹ್ಮ. ಸವಾ ಏಷ ಮಾನಜ ಆತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ. ಅಭಯಂ ವೈ ಬ್ರಹ್ಮ ಅಭಯಂ ಹಿ ವೈ ಬ್ರಹ್ಮ ಭವತಿ. ಅಯಮಾತ್ಮ ಬ್ರಹ್ಮ, ಈ ಆತ್ಮನೇ ಬ್ರಹ್ಮವಾಗಿದ್ದಾನೆ. ಎಂಥ ಆತ್ಮ? ಸರ್ವಾನುಭವ, ಎಲ್ಲವನ್ನೂ ಅನುಭವಿಸುತ್ತಿರುವ ಸಾಕ್ಷ್ಯ ಸ್ವರೂಪನಾದ ಈ ಆತ್ಮನೇ ಎಲ್ಲವೂ ಆಗಿದ್ದಾನೆ ಎಂದು ಶ್ರುತಿ ಹೇಳಿ. ಪರಾರ್ಥಮ್ಯ ವಸ್ತು ಸ್ವಾರ್ಥೇನ ತತ್ ಅಸಮ್ಮತೇನ ಕೇನಚಿತ್ ಪ್ರಮಾಣಾದಿನ ನಿಶ್ಚಿತಂ ಸತ್ ಉಪಭುಜ್ಯತೆ ಇತಿ ನಿಶ್ಚಿತಂ ಸತ್ ಉಪಭುಜ್ಯತೆ ಇತಿ ಭಾವ. ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ಗುರುಗಳು, ಆಶ್ಚರ್ಯವಾಗ್ತಾ ಇದೆ. ಅರ್ಥ ಮಾಡ್ಕೋತಾ ಹೋದ್ರೆ ಬ್ರಹ್ಮಾನಂದವಾಯ್ತು. ಪರಾರ್ಥಂ ಹಿ ವಸ್ತು, ಪದಾರ್ಥಂ ಅಲ್ಲ ಪರಾರ್ಥಂ. ಪರಾರ್ಥ ಅಂದ್ರೆ ಮತ್ತೊಬ್ಬರಿಗೋಸ್ಕರವಾಗಿ, ಪರಹ ಅರ್ಥ ಪ್ರಯೋಜನಂ ಯಸ್ಯ ತತ್ ಪರಾರ್ಥಂ. ಮತ್ತೊಬ್ಬರಿಗೋಸ್ಕರವಾಗಿ ಇರುವಂತಹ ವಸ್ತುವನ್ನ ಸ್ವಾರ್ಥೇನ, ಸ್ವಾರ್ಥದಿಂದ, ತತ್ ಅಸಮ್ಮತೇನ, ಅದಕ್ಕೆ ಸಂಬಂಧಪಡದಿರುವ ಸ್ವಾರ್ಥನಾದಂಥ ಕೇನಚಿತ್ ಪ್ರಮಾಣಾದಿನ, ಯಾವುದೇ ಪ್ರಮಾಣವೇ ಮುಂತಾದದ್ದರಿಂದ ನಿಶ್ಚಿತಂ ಸತ್, ನಿಶ್ಚಯ ಮಾಡದ ಪಟ್ಟದ್ದಾಗಿ, ಉಪಭುಜ್ಯತೆ ಅನುಭವ. ಕೈ ಇದೆ, ಕೈ ನನಗೋಸ್ಕರ ಇದೆ, ನಾನು ಕೈಯನ್ನು ಬಳಸ್ಕೊಂಡು ಪುಸ್ತಕ ಬರೀತೇನೆ, ಕೈಯನ್ನು ಬಳಸ್ಕೊಂಡು ಪೂಜೆ ಮಾಡ್ತೇನೆ. ಭಗವಂತ ನನಗೆ ಕಂಠ ಕೊಟ್ಟಿದ್ದಾನೆ, ಗಂಟು. ಆ ಕಂಠ ಎನ್ನುವ ಪರಾರ್ಥ ನನಗೋಸ್ಕರ. ನಾನು ಸ್ವಾರ್ಥ, ಸ್ವಾರ್ಥನಾಗಿರುವ ನಾನು ಪರಾರ್ಥವಾಗಿರುವಂತ ಕಂಠವನ್ನ ಬಳಸಿಕೊಂಡು ಉಪನ್ಯಾಸವನ್ನ ಮಾಡ್ತಾ ಇದ್ದೇನೆ. ನನ್ನ ವಾಕ್ಯ ಅಂಡರ್ಲೈನ್ ಮಾಡ್ಕೊಬೇಕು. ಪರಾರ್ಥಂ ಹಿ ವಸ್ತು ಸ್ವಾರ್ಥೇನ ತತ್ ಅಸಮ್ಮತೇನ, ನಾನು ಗಂಟಲಿಗೆ ಸಂಬಂಧಪಟ್ಟಿಲ್ಲ, ಗಂಟಲಿನ ಜೊತೆಯಲ್ಲಿ ನಾನಿಲ್ಲ, ಅಸಮ್ಮತನಾಗಿರುವಂತ ಕೇನಚಿತೆ, ಯಾವುದೋ ಒಂದು ಪ್ರಮಾಣಾದಿಗಳಿಂದ ನಿಶ್ಚಿತವಾಗಿ ತಿಳಿಯಲ್ಪಟ್ಟು ಉಪಭುಜ್ಯತೆ. ತದೇವಂ ನಿತ್ಯಾವಗತಿ ರೂಪತ್ವಾತೆ, ನಿತ್ಯಾವಗತಿ ರೂಪತ್ವಾದಿ ಸ್ವಾರ್ಥತ್ವಾಂತೇಭ್ಯ ಹೇತುಭ್ಯ ಯಥಾವಸ್ಥಿತ ರೂಪಾಪ್ಯ ಆತ್ಮ ನ ಪ್ರಮೇಯ. ಈ ಆತ್ಮನು ಯಾವ ಕಾರಣಕ್ಕೂ ಪ್ರಮಾತ್ರವಾಗಿ ಸಾಧ್ಯ. ಅಪ್ರಮೇಯತ್ವೇವ ತೃಷ್ಣಾನಿಷ್ಠೇವನೈ ಕಾಮ ಪ್ರೇರಣೆರೇವ ಲಬ್ಧ ವೃತ್ತಿಭಿ ಪ್ರತ್ಯಕ್ಷಾದ್ಯ. ರಾಮ ರಾಮ. ತೃಷ್ಣಾನಿಷ್ಠೇವನ ಅಂದ್ರೆ, ಆಶಾನಿಷ್ಠೇವನ ಅಂದ್ರೆ ಈ ಕಾಮ ಪ್ರೇರಿತವಾಗಿಯೇ ಪ್ರತ್ಯಕ್ಷಾದಿ ಪ್ರಮಾಣ ಕೆಲಸ ಮಾಡ್ತಾರೆ. ಇವುಗಳಿಂದ ಆತ್ಮನ ತಿಳಿಯಲ್ಪಡ್ತಾರೆ. ಪ್ರಮಿತ್ಸೋರ್ಹಿ ಪ್ರಮಾಣ ವ್ಯಾಪಾರ ಇತ್ಯಾಶಯ. ಪ್ರಮಿತ್ಸುವಿಗೆಲ್ಲವೇ ಪ್ರಮಾತ ಮಿಚ್ಚು ಪ್ರಮಿತ್ಸಾ ತಸ್ಯ. ಪ್ರಮಿತ್ಸುವಿಗೆ ಪ್ರಮಾಣ ವ್ಯವಹಾರ ಬೇಕು. ತೈಹಿ ಈ ದಶೆ ಪ್ರಮಾಣೈ ಪ್ರಮೀಯತೆ. ಅನಾತ್ಮ ವಸ್ತುಗಳು ಇಂಥ ಪ್ರಮಾಣಗಳಿಂದ ತಿಳಿಯಲ್ಪಡುತ್ತೆ. ಅತಃ
ನ ವಾಕ್ಯಸ್ಯ ಅಭಿಧಾಶ್ರುತಿತ್ವೇಪಿ ಪ್ರತ್ಯಕ್ಷಾದ್ಯಪೇಕ್ಷ ಇತ್ಯಭಿಪ್ರಾಯ. ಆದ್ದರಿಂದ ಅಭಿಧಾಶ್ರುತಿಯಾಗಿದ್ದರೂ ಈ ವಾಕ್ಯಕ್ಕೆ ಪ್ರತ್ಯಕ್ಷಾದಿ ಪ್ರಮಾಣಗಳ ಅಪೇಕ್ಷೆ ಬೇಕಾಗಿಲ್ಲ. ತತ್ವಮಸಿ ಎನ್ನುವಂತಹ ವಾಕ್ಯಕ್ಕೆ ಸ್ವತಂತ್ರ ಪ್ರಾಮಾಣ್ಯವೇ ಹೊರತು ಅಭಿಧಾಶ್ರುತಿಯಾದ್ದರಿಂದ ಬೇರೊಂದು ಪ್ರಮಾಣ ಬೇಕು ಎನ್ನುವ ವಾದ ಸರಿಯಲ್ಲ ಅನ್ಬಿಟ್ರು. ನಮೋ ನಮಸ್ತದ್ಗುರುಪಾದುಕಾಭ್ಯಾಂ ನಮೋ ನಮಃ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಪಾದುಕಾಭ್ಯಾಂ ಕಾನಿಲಾಜ್ಞಬ್ಧರಿತ್ರ್ಯಂತಂ ಸಕ್ಪಣಿ ಭೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿಸಾಕ್ಷಿಣಿ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮವಾದಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ. ಓಂ ಶಾಂತಿ ಶಾಂತಿ ಶಾಂತಿ. ಬೇಡುವೆ ದೇವ. ಶ್ರೀ ಶ್ರೀಗಳು ವೇದಾಂತ ಪುಸ್ತಕಗಳ ರಚನೆಯಲ್ಲಿ, ವೇದಾಂತ ಉಪನ್ಯಾಸಗಳಲ್ಲಿ, ವೇದಾಂತ ಪಾಠ ಮಾಡುವುದರಲ್ಲಿ ಎಷ್ಟು ನಿಸ್ಸೀಮರೋ, ಕಾವ್ಯದಲ್ಲಿ, ಹಾಡುಗಳ ರಚನೆಯಲ್ಲಿ ಪ್ರಾಸಬದ್ಧವಾಗಿ ತಾಳಕ್ಕೆ ಹೊಂದುವಂತೆ ಸ್ಪಷ್ಟ ಕನ್ನಡದಲ್ಲಿ ಗೀತೆಗಳನ್ನು ರಚಿಸುವುದರಲ್ಲಿಯೂ ಅಷ್ಟೇ ನಿಸ್ಸೀಮರು. ವೇದಾಂತ ವಾಗ್ಗೇಯಕಾರರು. ಈ ಹಾಡಿನಲ್ಲಿ ಎಷ್ಟು ಚೆನ್ನಾಗಿ ಜೀವನದ ಮೂರೂ ಹಂತಗಳನ್ನು ತೆಗೆದುಕೊಂಡು, ಅಂದರೆ ಬಾಲ್ಯ, ಯೌವನ, ಮುಪ್ಪು, ಅವರ ನಡೆ, ನುಡಿ ಹಾಗೂ ಯೋಚನೆಗಳ ಸ್ಥಿತಿಗಳನ್ನು ಉದಾಹರಿಸಿ ಪ್ರತಿ ಹಂತದಲ್ಲಿಯೂ ಮಕ್ಕಳಿಗೆ ಕಾಯ, ಯುವಕರಿಗೆ ವಾಚ ಹಾಗೂ ವೃದ್ಧರಿಗೆ ಮನಸಾ ನಡೆಯುವ ರೀತಿಯನ್ನು ಸರಳವಾಗಿ ಬಣ್ಣಿಸಿದ್ದಾರೆ. ಭಾಷೆ ಹಳಗನ್ನಡವಾದರೂ ಅರ್ಥಪೂರ್ಣ. ಬೇಡುವೆ ದೇವ. ಬೇಡುವೆ ದೇವಾನ ಜೋಡಿಸಿ ಕರವ